ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ. ದೇವಿ ಮಂಗಲ ದೇವತಾ ಯಸ್ಯ ವಾಕ್ಕವದೇವರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರತ್ಯಾದಿ ಸದ್ಗುಣೋಘಾಕರಾಣಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜಸ್ವರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಖಾಸ್ಮಯೇ. ದುರ್ವಾದಿಧ್ವಾಂತರವಹೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ವೇದೇಶಮಣಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಚಾರ್ಯಾನ್ ವಯಂ ನಮಃ. ವಂದೇಹಂ ಮಂಗಲಾತ್ಮಾನಂ ಭಾಸ್ವಂತಂ ವೇದವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರಪ್ರಭುಂ. ಜಿತೇಂದ್ರಿಯಂ ಜಿತಕ್ರೋಧಂ ಸದಾ ಧ್ಯಾನಪರಾಯಣಂ ಆನಂದನಿಲಯಂ ವಂದೇ ಯೋಗಾನಂದಂ ಮುನೀಶ್ವರಂ. ವೇದಾಂತ ವಿದ್ಯಂ ಸಕಲಾದಮದ್ಯಂ ದಯಾಸುಧಾ ಸಿಂಧುಮನಂತರೂಪಂ ಶ್ರೀಯಾಜ್ಞವಲ್ಕ್ಯಂ ಪರಿಪೂರ್ಣಚಂದ್ರಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಸತ್ಯಾವಿಘ್ನಕರಾಬ್ಧೋಕ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಶಿಶುಮೇಂದ್ರಗುರುಂ ವಂದೇ ಸುಧೀಂದ್ರಕರೋದ್ಭವಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಠಲಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರದ್ವೇಷಿತವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಡು ಕರುಣಿನಿಂದರಿತು ಕಡು ಕರುಣಿನಿಂದರಿತು ಹೇರುದಲ ನಮಿಸುವೆ ನಿನ್ನಡಿಗೆ. ಬೆಂಬಿಡದೆ ಪಾಲಿಸು ಪಾಲಿಸು ಬೆಂಬಿಡದೆ ಪಾಲಿಸು ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನಿಂದ. ನಾಮ ಕೀರ್ತನೆ ನುಡಿದು ನುಡಿಸನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲಿ. ನಾಮ ಕೀರ್ತನೆ ನುಡಿದು ನುಡಿಸನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲಿ. ಪರಮ ಪಾವನವಾದ ಪರ್ವಕಾಲ ಮಹಾನ್ ಯೋಗಿಗಳಾಗಿರ್ತಕ್ಕಂತಹ ತಮ್ಮ ಇಡೀ ಜೀವಮಾನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎನ್ನುವಂತಹ 4 ಧರ್ಮಗಳ ಸಾರ್ಥಕತೆಯನ್ನ ಮಾಡಿಕೊಂಡು ಜಗತ್ತಿಗೆ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನುವಂತಹ ಅನೇಕ ಇನ್ನೂ ಗ್ರಂಥಗಳನ್ನ ಕೊಟ್ಟು ಅದ್ವಿತೀಯವಾದ ಒಂದು ಸ್ಥಾನವನ್ನ ಪಡೆದ ಮಹರ್ಷಿಗಳು ಯಾರು ಅಂತ ಕೇಳಿದ್ರೆ ಯೋಗೀಶ್ವರ ಯಾಜ್ಞವಲ್ಕ್ಯರು. ಈ ಹಿಂದೆಯಷ್ಟೇ
ಅಧಿಕ ಮಾಸದ ಪರ್ವಕಾಲ ಆಗಿದೆ. ಅಧಿಕ ಮಾಸ ಆದ ಮೇಲೆ ಮತ್ತೆ ಈ ಬೇಸಿಗೆಯ ಈ ಕಾಲದಲ್ಲಿ ಮಳೆಯನ್ನ ನಿರೀಕ್ಷೆ ಮಾಡುವ ಈ ಸಮಯದಲ್ಲಿ ಯಾಜ್ಞವಲ್ಕ್ಯರ ಜಯಂತಿಯ ನಿಮಿತ್ತವಾಗಿ ನಾವೆಲ್ಲ ಸೇರಿದ್ದೇವೆ. ಮನೋವಿಶುದ್ಧಿ ಚರಿತಾನುವಾದ ಅಂತ ಹೇಳಿದ ಹಾಗೆ ಇಂತಹ ಮಹನೀಯರ ಬಗ್ಗೆ ನಾವು ವಿಶೇಷವಾಗಿ ತಿಳಿದುಕೊಂಡಾಗ ಅವರ ಅನುಗ್ರಹ ಆಗತ್ತೆ. ಜೊತೆಗೆ ಮನೋವಿಶುದ್ಧಿ, ನಮ್ಮ ಮನಸ್ಸೆಲ್ಲವೂ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಪಾವನವಾಗುತ್ತೆ. ಯಾವಾಗ ಅಂತ ಕೇಳಿದ್ರೆ ಇಂತಹ ಮಹನೀಯರ ಚರಿತ್ರೆಯನ್ನ, ಅವರ ಬದುಕು ಬರಹಗಳನ್ನ ನಾವು ತಿಳಿದಾಗ ನಮ್ಮ ಮನಸ್ಸು ಏನಾಗತ್ತೆ ಅಂದ್ರೆ ಪಾವನವಾಗತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸಿನ ನಿಯಂತ್ರಣ ನಮ್ಮಲ್ಲಿ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಆ ಮನಸ್ಸಿನ ತರಬೇತಿ ಆಗಬೇಕು ಅಂತಾದರೆ ಇಂತಹ ಮಹನೀಯರ ವಿಶೇಷತೆಯನ್ನ ಅರಿಯಬೇಕು. ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ಈಗಾಗಲೇ ಹಿಂದಿನ ಯಾಜ್ಞವಲ್ಕ್ಯ ಜಯಂತಿಯ ಪ್ರಸಂಗದಲ್ಲಿ ಹಿಂದಿನ ಪ್ರವಚನಕಾರರು ಅನೇಕ ವಿಷಯಗಳನ್ನ ಹೇಳಿರಬಹುದು. ಆದರೆ ನನ್ನ ಅಧ್ಯಯನದ ಪರಿಮಿತಿಯಲ್ಲಿ ಏನನ್ನ ನಾನು ತಿಳಿದುಕೊಂಡಿದ್ದೇನೆ, ಅಧ್ಯಯನವನ್ನ ಮಾಡಿದ್ದೇನೆ, ಅದನ್ನ ನಿಮ್ಮೆಲ್ಲರ ಎದುರುಗಡೆ ಹಂಚುವ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ವಿಮರ್ಶೆಗೆ ಒಳಪಡಿಸಬಹುದಾದಂತಹ ಅನೇಕ ವಿಷಯಗಳು ಕೂಡ ಇದ್ದಾವೆ. ಹಾಗಾಗಿ ಹಿರಿಯರಾಗಿರ್ತಕ್ಕಂತಹ ಅನೇಕ ಅಧ್ಯಯನಶೀಲರಾಗಿರ್ತಕ್ಕಂತಹ ತಾವೆಲ್ಲ ನಾನು ಹೇಳಿದ ವಿಷಯದಲ್ಲಿ ಏನಾದರೂ ಗೊಂದಲ ಇದ್ದರೆ, ಸಂದೇಹ ಇದ್ದರೆ, ಸಂಶಯ ಇದ್ದರೆ ಅವಶ್ಯವಾಗಿ ಅದನ್ನ ಕೇಳಬಹುದು ಅನ್ನುವಂತಹ ವಿಷಯವನ್ನ ನಾನು ತಿಳಿಸ್ತಾ, ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳ ವಿಷಯ ತುಂಬಾ ಪ್ರಾಚೀನವಾದದ್ದು. ಅವರ ದಾಖಲೆಯನ್ನ ನೋಡಿದಾಗ ಬಹಳ ಆಶ್ಚರ್ಯವನ್ನಿಸ್ತಾ ಇದೆ. ಏನು ಅಂದ್ರೆ ಎಲ್ಲರಿಗೂ ಇವಾಗ ಗೊತ್ತಿರೋ ಹಾಗೆ ಅವರು ಜನಕ ಮಹಾರಾಜರ ಆಸ್ಥಾನದಲ್ಲಿ ಇದ್ರು. ಕುಲಗುರುಗಳಾಗಿ ಜನಕ ಮಹಾರಾಜ ನಡೆಸ್ತಾ ಇರತಕ್ಕಂತಹ ಸಭೆಯಲ್ಲಿ ಒಳ್ಳೆಯ ಕುಲಗುರುಗಳಾಗಿ ಸಭೆಯನ್ನ ನಡೆಸ್ತಾ ಇದ್ರು. ಆಗಿನ ಕಾಲದ ಬ್ರಹ್ಮವಾದಿನಿ ಸ್ತ್ರೀಯರಾಗಿರತಕ್ಕಂತಹ ಗಾರ್ಗಿ ಅನ್ನತಕ್ಕಂಥವಳನ್ನು ಇಟ್ಟುಕೊಂಡು ಆ ಸಭೆ ನಡೀತಾ ಇತ್ತು ಅನ್ನುವಂತಹ ಉಲ್ಲೇಖವನ್ನ ನಾವು ಕಾಣುತ್ತೇವೆ. ಅದರ ಜೊತೆಗೆ ಅವರಿಗೆ ಇಬ್ಬರು ಪತ್ನಿಯರು. ಅದರಲ್ಲಿ ಸಂಶೋಧಕರು ಯಾವ ರೀತಿಯಾಗಿ ವಿಭಾಗವನ್ನ ಮಾಡಿದ್ದಾರೆ ಅಂತ ಕೇಳಿದ್ರೆ, ಕಾತ್ಯಾಯನಿಯನ್ನ ಧರ್ಮಪತ್ನಿ ಅಂತ ಕರೆದಿದ್ದಾರೆ. ಸ್ವಲ್ಪ ವಿಶೇಷ ಇದೆಲ್ಲ. ಕಾತ್ಯಾಯನಿಯನ್ನ ಧರ್ಮಪತ್ನಿ ಅಂತ ಕರೆದಿದ್ದಾರೆ. ಮಿತ್ರ ಎನ್ನುವ ಋಷಿಯ ಮಗಳು ಯಾರು ಅಂದ್ರೆ ಮೈತ್ರೇಯಿ. ಆ ಮೈತ್ರೇಯಿಯನ್ನ ಮೋಕ್ಷ ಪತ್ನಿ ಅಂತ ಕರೆದಿದ್ದಾರೆ. ಹಾಗಾಗಿ ಧರ್ಮಪತ್ನಿಯಾಗಿರ್ತಕ್ಕಂತಹ ಕಾತ್ಯಾಯನಿಗೆ ಮಾಡಿರತಕ್ಕಂತಹ ಕೌಟುಂಬಿಕ ಜೀವನದ ಧರ್ಮ ರಹಸ್ಯ, ಹಾಗೂ ಮೋಕ್ಷ ಪತ್ನಿಯಾಗಿರ್ತಕ್ಕಂತಹ ಮಿತ್ರ ಎನ್ನುವ ಋಷಿಗಳ ಮಕ್ಕಳಾಗಿರ್ತಕ್ಕಂತಹ ಮೈತ್ರೇಯಿ ಅರಸಿ ಬಂದಾಗ ಅವಳನ್ನ ಸ್ವೀಕಾರ ಮಾಡಿ ಅವಳನ್ನ ತಮ್ಮ ಧರ್ಮಪತ್ನಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಉಪದೇಶವನ್ನ ಮಾಡಿ ಅವಳನ್ನ ಮೋಕ್ಷ ಪತ್ನಿಯನ್ನಾಗಿ ಮಾಡಿರ್ತಕ್ಕಂತಹ ಒಂದು ದಾಖಲೆಯನ್ನ ಐತಿಹಾಸಿಕವಾಗಿ ನಾವು ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ರಾಮಾಯಣದ ಕಾಲದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳ ಉಲ್ಲೇಖ ಇದೆ. ಮಹಾಭಾರತ ಕಾಲಕ್ಕೆ ಬಂದರೂ ಕೂಡ ಮಹಾಭಾರತದಲ್ಲೂ ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳ ಉಲ್ಲೇಖ ಇದೆ. ಅದು ಹೇಗೆ ಇದೆ ಅನ್ನೋದನ್ನ ನಾನು ಹೇಳ್ತೇನೆ. ಆಮೇಲೆ ಬ್ರಹ್ಮಾಂಡ ಪುರಾಣ, ವಾಯು ಪುರಾಣ ಅವರ ಸ್ವರೂಪವನ್ನು ಹೇಳುವಾಗ ಅವರು ಯಾರು ಅನ್ನುವಂತಹ ಚಿಂತನೆಯನ್ನು ಕೂಡ ಪುರಾಣಗಳು ನಮ್ಮ ಮುಂದೆ ಇಡ್ತಾರೆ. ಈ ಎಲ್ಲ ಪುರಾಣಗಳಿಗೆ ಮುಕುಟಪ್ರಾಯವಾದ ಪುರಾಣ ಯಾವುದು ಅಂತ ಕೇಳಿದ್ರೆ ಭಾಗವತ ಪುರಾಣ. ಯಾವುದೇ ಪುರಾಣಗಳಲ್ಲಿ ಇವತ್ತು ಅಧ್ಯಯನ ಮಾಡುವಾಗ ಸ್ವಲ್ಪ ಗೊಂದಲ ಇದೆ. ಕೆಲವು ಶ್ಲೋಕಗಳು ಇದ್ದಾವೆ, ಕೆಲವು ಶ್ಲೋಕಗಳು ಇಲ್ಲ, ಈ ತರಹ ಕೆಲವು ಅವಾಂತರಗಳಾಗಿವೆ. ಆದರೆ ಭಾಗವತದಲ್ಲಿ ಹಾಗಲ್ಲ. ಭಾಗವತದಲ್ಲಿ ಅನೇಕ ಮಠಗಳು ಸಂಶಯವನ್ನ ಮಾಡಿ ಸಂಶೋಧನೆಯನ್ನ ಮಾಡಿ ಶುದ್ಧವಾದ ಪ್ರತಿಯನ್ನ ಭಾಗವತದ ಪುಸ್ತಕವನ್ನಾಗಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಾಗವತದಲ್ಲೂ ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ಅನೇಕ ಉತ್ತಮವಾಗಿರತಕ್ಕಂತಹ ಮಾಹಿತಿ ನಮಗೇನಾಗುತ್ತೆ ಅಂತ ಕೇಳಿದ್ರೆ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರ ಬದುಕು ಬರಹಗಳನ್ನು ಚಿಂತನೆ ಮಾಡುವಾಗ ಪ್ರಾಸ್ತಾವಿಕವಾಗಿ ತಿಳಿಯಲೇಬೇಕಾದ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಅಧ್ಯಯನ ಅವರ ತಪಸ್ಸಿನ ಪರಿಣಾಮವಾಗಿ ಜಗತ್ತಿಗೆ ಒಂದು ವೇದವೇ ಬಂತು. ಅದು ಯಾವುದು ಅಂದ್ರೆ ಶುಕ್ಲ ಯಜುರ್ವೇದ ಅಂತ ಹೇಳಿ. ಯಜುರ್ವೇದಗಳಲ್ಲಿ ಎರಡಿದೆ.
ಒಂದು ಕೃಷ್ಣ ಯಜುರ್ವೇದ, ಒಂದು ಶುಕ್ಲ ಯಜುರ್ವೇದ. ಎಂತಹ ತಪಸ್ಸು, ಎಂತಹ ಉಪಾಸನೆ ಅಂತ ಹೇಳಿದ್ರೆ, ಮಹರ್ಷಿಗಳಾದ ಯಾಜ್ಞವಲ್ಕ್ಯರು ಸೂರ್ಯನ ಉಪಾಸನೆಯನ್ನ ಮಾಡಿ, ಆ ಸೂರ್ಯ ಕುದುರೆ ರೂಪದಿಂದ ಬಂದು ಅವರಿಗೆ ವೇದಾಂತ ಅಧ್ಯಯನವನ್ನ, ವೇದವನ್ನ, ಉಪದೇಶವನ್ನ ಮಾಡ್ತಾರೆ. ಹಾಗಾಗಿ ಕುದುರೆ ರೂಪದ ಸೂರ್ಯನನ್ನ ಉಪಾಸನೆ ಮಾಡಿ, ತದಂತರ್ಗತವಾದ ಸೂರ್ಯಾಂತರ್ಗತನಾದ ನಾರಾಯಣನ ಉಪಾಸನೆಯನ್ನ ಮಾಡಿ, ಯಾಜ್ಞವಲ್ಕರು ಪಡೆದ ಒಂದು ಮಂತ್ರವೇ ಯಾವುದು, ಒಂದು ವೇದವೇ ಯಾವುದು ಅಂತ ಹೇಳಿದ್ರೆ ಶುಕ್ಲ ಯಜುರ್ವೇದ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಈ ವೇದ ಎನ್ನುವಂತಹ ಶಬ್ದವನ್ನ ನಾವು ಅಧ್ಯಯನ ಮಾಡುವಾಗ, ಅರಿತುಕೊಳ್ಳುವಾಗ ಒಂದಿಷ್ಟು ನಾವು ತಿಳಿದುಕೊಳ್ಳಬೇಕು. ಅದು ಯಾವುದು ಅಂತ ಕೇಳಿದ್ರೆ, ವೇದ ಅಂದ್ರೆ ಏನು? ವಿದೆ ಎನ್ನುವಂತಹ ಧಾತು. ಆ ಮೂಲಕವಾಗಿ ಪರತತ್ವವನ್ನ, ಪರಮಾತ್ಮನ ತತ್ವವನ್ನ ಯಾವುದರ ಮೂಲಕವಾಗಿ ತಿಳಿತೇವೋ ಅದನ್ನ ವೇದ ಅಂತ ಹೇಳ್ತೇವೆ. ವೇದಗಳು ಯಾರೂ ರಚನೆ ಮಾಡಿದ್ದಲ್ಲ. ಋಷಿಗಳು ತಮ್ಮ ಧ್ಯಾನ ಕಾಲದಲ್ಲಿ ಕಂಡುಕೊಂಡ, ಸ್ಫುರಣಗೊಂಡ ಮಂತ್ರಗಳ ಸಮೂಹವೇ ವೇದ ಮಂತ್ರಗಳು. ಹಾಗಾಗಿ ಆ ವೇದಗಳಿಗೆ ನಾವು ಕರೆಯುವ ವಾಡಿಕೆ ಏನು ಅಂದ್ರೆ ಅಪೌರುಷೇಯಾಶ್ಚ ವೇದಾಹ. ವೇದಗಳು ಅಪೌರುಷೇಯವಾಗಿದ್ದಾರೆ. ಅಂದ್ರೆ ಯಾವ ಪುರುಷರಿಂದಲೂ ಮಾಡಲ್ಪಟ್ಟದ್ದಲ್ಲ, ಅಪೌರುಷೇಯವಾದ ವೇದಗಳು ಅಂತ. ಇದು ಒಂದು ಸಂಗತಿ. ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಒಂದು ವಿಭಾಗವನ್ನ ಮಾಡ್ತಾರೆ. ಅದು ತುಂಬಾ ಅಪೂರ್ವವಾದ ಸಂಗತಿ. ಏನು ಅಂದ್ರೆ ಪೌರುಷೇಯ ವೇದಗಳು, ಅಪೌರುಷೇಯ ವೇದಗಳು ಅಂತ ಮಾಡ್ತಾರೆ. ಅಪೌರುಷೇಯ ವೇದಗಳು ಅಂತ ಕೇಳಿದ್ರೆ ಎಷ್ಟು ವೇದಗಳು? 4 ಅಲ್ಲ. ಆಚಾರ್ಯರು ಸಮರ್ಥನೆ ಮಾಡ್ತಾರೆ, ವೇದಗಳು 4 ಅಲ್ಲ, ಅನಂತ ವೇದಾಹ. ವೇದಗಳು ಅನಂತವಾಗಿದ್ದಾರೆ. ಆದರೆ ನಮ್ಮ ಅಧ್ಯಯನಕ್ಕೆ, ಕಲಿಯುಗದ ಜನರ ಅಧ್ಯಯನಕ್ಕೆ ಸೌಕರ್ಯವಾಗಲಿ ಅಂತ ವೇದವ್ಯಾಸರು, ಬಾದರಾಯಣರು ಆ ವೇದಗಳನ್ನ, ಅನಂತವಾದ ವೇದಗಳನ್ನ 4 ಅಂತ ವಿಭಾಗ ಮಾಡುತ್ತಾರೆ. ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೆಸರು. ವೇದ ಅಂದ್ರೆ ವೇದಗಳು, ವ್ಯಾಸ ಅಂದ್ರೆ ವಿಭಾಗ. ಹಾಗಾಗಿ ಅನಂತವಾದ ವೇದಗಳನ್ನ ವಿಭಾಗವನ್ನಾಗಿ ಮಾಡ್ತಾರೆ. ಹಾಗಾಗಿ ವೇದವ್ಯಾಸರು ಅಂತ. ವೇದ ಅಂದ್ರೆ ವೇದಗಳು, ವ್ಯಾಸ ಅಂದ್ರೆ ವಿಭಾಗ. ಹಾಗಾಗಿ ಏನು ವಿಭಾಗ ಮಾಡಿದ್ರು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಎಂಬುದಾಗಿ 4 ಅಂತ ವಿಭಾಗವನ್ನ ಮಾಡ್ತಾರೆ. ಹಾಗಾಗಿ ನಾವು ಋಗ್ವೇದ ಋಷಿಗಳ ಪರಂಪರೆಯಲ್ಲೇ ಬಂದವರು, ಯಜುರ್ವೇದ ಋಷಿಗಳ ಪರಂಪರೆಯಲ್ಲೇ ಬಂದವರು ಎಂಬುದಾಗಿ ನಾವೆಲ್ಲ ಪ್ರಾಚೀನರು ಏನು ನಡೆದುಕೊಂಡು ಬಂದಿದ್ದಾರೆ, ಆ ಮೂಲಕವಾಗಿ ನಾವು ಋಗ್ವೇದಗಳು, ಯಜುರ್ವೇದಗಳು ಅನ್ನುವಂತಹ ಪರಿಪಾಠವನ್ನ ಸಂಧ್ಯಾ ವಂದನೆ ಹಾಗೂ ವೈಶ್ವರ್ಯವಾದಿಗಳನ್ನ ಮಾಡುವಾಗ ಆ ಕ್ರಮವನ್ನ ನಾವು ಅನುಸರಣೆಯನ್ನ ಮಾಡ್ತೀವಿ. ಹಾಗಾಗಿ ತಿಳಿಯಬೇಕಾದ ಸಂಗತಿ ಎಂದರೆ ಆಚಾರ್ಯರು ನಿರೂಪಣೆಯನ್ನ ಮಾಡ್ತಾರೆ. ಪೌರುಷೇಯ ವೇದಗಳು ಅಂದ್ರೆ ಪರಮಾತ್ಮ ಹಯಗ್ರೀವ ರೂಪದಿಂದ ರಚನೆ ಮಾಡಿದ 100 ಕೋಟಿ ಶ್ಲೋಕಾತ್ಮಕವಾದ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾರೆ ಆಚಾರ್ಯರು. ರಘುನಾಥನ ಚರಿತ್ರೆ 100 ಕೋಟಿ ಶ್ಲೋಕಾತ್ಮಕವಾದದ್ದು. ಅದನ್ನ ಪರಮಾತ್ಮನೇ ಹಯಗ್ರೀವ ರೂಪದಿಂದ ರಚನೆ ಮಾಡಿದ್ದಾನೆ. ಆಮೇಲೆ ಅದೇ ಪರಮಾತ್ಮನೇ ನಾರಾಯಣ ರೂಪದಿಂದ 100 ಕೋಟಿ ಶ್ಲೋಕಾತ್ಮಕವಾಗಿರತಕ್ಕಂತಹ ಪಂಚರಾತ್ರ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಅದು ಕೂಡ 100 ಕೋಟಿ ಶ್ಲೋಕಾತ್ಮಕವಾದದ್ದು. ಆಮೇಲೆ ಭಗವಂತ ವೇದವ್ಯಾಸ ರೂಪದಿಂದ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಗೌತಮ ಋಷಿಗಳ ಶಾಪದಿಂದ ಜ್ಞಾನ ತಿರೋಧಾನವಾದಾಗ ಭಗವಂತನೇ ವೇದವ್ಯಾಸರಾಗಿ ಅವತಾರವನ್ನ ಮಾಡಿ ವೇದವನ್ನ ವಿಭಾಗ ಮಾಡಿ ಆಮೇಲೆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಆರಂಭ ಮಾಡಿಕೊಂಡು ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿ 564 ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ಮಹಾಭಾರತವನ್ನ ರಚನೆ ಮಾಡಿದ್ದಾರೆ. 60 ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ. ಅದು ಭೂಲೋಕದಲ್ಲಿ ಇಲ್ಲ, ದೇವಲೋಕದಲ್ಲಿ ಇದೆ. ಭೂಲೋಕದಲ್ಲಿರುವ ಮಹಾಭಾರತ 1 ಲಕ್ಷ ಶ್ಲೋಕಾತ್ಮಕವಾದದ್ದು. ಅದೇ ರೀತಿಯಾಗಿ ಮತ್ಸ್ಯ, ಕೂರ್ಮ, ವರಾಹ, ವಾಮನ ಮೊದಲಾಗಿರ್ತಕ್ಕಂತಹ 18 ಪುರಾಣಗಳು, ಭಾಗವತವನ್ನ ಒಳಗೊಂಡಂತೆ 18 ಪುರಾಣಗಳನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪೌರುಷೇಯ ವೇದಗಳು ಎಂಬುದಾಗಿ. ಆದ್ದರಿಂದ ಈ ವೇದಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆರನ್ನ ಅರ್ಥ ಮಾಡಿಕೊಳ್ಳಬೇಕು. ಅವುಗಳನ್ನ ವೇದಾಂಗಗಳು ಅಂತ ಹೇಳ್ತಾರೆ.
ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ. ಕಮ್ಮಿ ಆಯ್ತದೆ ಯಾಕೆ? ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅನ್ನುವಂತಹ 6 ಅಂಗಗಳಿಂದ ಸಹಿತವಾದ ವೇದವನ್ನ ಅಧ್ಯಯನ ಮಾಡುವ ಕ್ರಮ. ಹಾಗಾಗಿ ವೇದ, ಆ ವೇದಗಳಿಗೆ ವೇದಗಳ ಜೊತೆಗೆ ಅಪೌರುಷೇಯವಾದ ಇನ್ನೊಂದು ವಾಂಗ್ಮಯ ಇದೆ. ಅವುಗಳನ್ನ 10 ಉಪನಿಷತ್ತುಗಳು ಅಂತ ಕರೀತೇವೆ. ದಶೋಪನಿಷತ್ತುಗಳು: ಈಶಾವಾಸ್ಯ ಉಪನಿಷತ್ತು, ಕಠೋಪನಿಷತ್ತು, ಕೇನೋಪನಿಷತ್ತು, ಮಾಂಡೂಕ್ಯ, ಐತರೇಯ, ತೈತ್ರೇಯ, ಬೃಹದಾರಣ್ಯಕ, ಛಾಂದೋಗ್ಯ ಹಾಗೂ ಷಟ್ಪ್ರಶ್ನ ಅನ್ನುವಂತಹ 10 ಉಪನಿಷತ್ತುಗಳು. ಈ 10 ಉಪನಿಷತ್ತುಗಳಿಗೂ ಆಚಾರ್ಯ ತ್ರಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗಾಗಿ ಇದು ವೇದ ಬೆಳೆದು ಬಂದ ಪರಂಪರೆ. ಮೂಲದಲ್ಲಿ ಅನಂತ ವೇದಗಳು, ಆಮೇಲೆ ಆ ವೇದಗಳ ವಿಭಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ, ಆಮೇಲೆ ಉಪನಿಷತ್ತುಗಳು. ಆ ವೇದಗಳಲ್ಲೂ ಕೂಡ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಎಂಬುದಾಗಿ 2 ಭಾಗ ಎಂಬುದಾಗಿ. ಆ ಶುಕ್ಲ ಯಜುರ್ವೇದದ ಪ್ರವರ್ತಕರು ಯಾರು ಅಂತ ಕೇಳಿದ್ರೆ ಅದನ್ನ ಅಧ್ಯಯನ ಮಾಡಿದವರು ವಾಜಿರೂಪದ ಸೂರ್ಯನಿಂದ ಪಡೆದ ಮಹಾನುಭಾವರು ಮಹರ್ಷಿಗಳಾದ ಯಾಜ್ಞವಲ್ಕರು. ಹಾಗಾಗಿ ಅದಕ್ಕೆ ವಾಜಿರೂಪದ ಕುದುರೆಯಿಂದ ಪಡೆದದ್ದರಿಂದ ವಾಜಿಸನೇಯ ಸಂಹಿತ ಎಂಬುದಾಗಿ ಕೂಡ ಏನಾಗಿದೆ ಅಂದ್ರೆ ಪ್ರಸಿದ್ಧವಾಗಿದೆ. ಸರಿ, ಯಜುರ್ವೇದದ ಶಾಖೆಗಳು ಇಷ್ಟು ಇತ್ತು ಅಂತ ಪತಂಜಲಿ ಮಹರ್ಷಿಗಳು ಕೂಡ ತಮ್ಮ ಮಹಾಭಾಷ್ಯದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದರ ಉಲ್ಲೇಖವನ್ನ ಮಾಡ್ತಾರೆ. ಆಮೇಲೆ ನಾವೇನು ಯಾಜ್ಞವಲ್ಕ್ಯ ಮಹರ್ಷಿಗಳು ಕಂಡುಕೊಂಡಂತಹ ಉಪಾಸನೆಗೈದಂತಹ ಶುಕ್ಲ ಯಜುರ್ವೇದ ಅಂತ ಏನಿದೆ ಅದಕ್ಕೆ 17 ಶಾಖೆಗಳಿದೆ. ಇದನ್ನ ನಾವು ಬಹಳ ಹೆಮ್ಮೆಯಿಂದ ತಿಳ್ಕೊಳ್ಬೇಕು. 17 ಶಾಖೆಗಳಿದೆ. ಜಾಬಾಲ ಶಾಖೆ, ಬೌಧೇಯ ಅನ್ನುವಂತಹ ಶಾಖೆ, ಆಮೇಲೆ ಕಾನ್ವ ಶಾಖೆ, ಮಾಧ್ಯಮಿನ ಶಾಖೆ ಎಂಬುದಾಗಿ 17 ಶಾಖೆಗಳು ಶುಕ್ಲ ಯಜುರ್ವೇದಕ್ಕೆ ಇದ್ದಾವೆ. ಅನ್ನೋದೇನು ಅಂತ ಕೇಳಿದ್ರೆ ನಾವೆಲ್ಲ ವಿಶೇಷವಾಗಿ ತಿಳಿಯಬೇಕಾಗಿರತಕ್ಕಂತಹ ಒಂದು ವಿಷಯ ಎಂಬುದಾಗಿ ನಾವು ಹೇಳ್ತಾ, ಆಮೇಲೆ ಇಲ್ಲಿ ನೋಡಿ ಒಂದು ವಿಶೇಷ ವಿಚಾರವನ್ನ ಹೇಳ್ತಾರೆ. ಏನು ಅಂದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಗುರು ಹಾಗೂ ಯಾರು ಸೋದರ ಮಾವ ವೈಶಂಪಾಯನ ಮಹರ್ಷಿಗಳು. ಆ ವೈಶಂಪಾಯನ ಮಹರ್ಷಿಗಳಲ್ಲಿ ಯಾಜ್ಞವಲ್ಕ್ಯರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಧ್ಯಯನವನ್ನ ಮಾಡ್ತಾರೆ. ಮುಂದೊಮ್ಮೆ ಅವರಿಗೆ ಸ್ವಲ್ಪ ವ್ಯತ್ಯಾಸ ನಡೆಯುತ್ತೆ. ಅದು ಏನು ಅಂತ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ವೈಶಂಪಾಯನ ಮಹರ್ಷಿಗಳು ಕೃಷ್ಣ ಯಜುರ್ವೇದದ ಚರಕ ಶಾಖೆಯನ್ನು ಅವಲಂಬನೆ ಮಾಡುತ್ತಾರೆ. ಆದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಶುಕ್ಲ ಯಜುರ್ವೇದದ ಪ್ರಚಾರವನ್ನ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ಇಬ್ಬರಿಗೂ ಬಂದಿರತಕ್ಕಂತಹ ಭಿನ್ನಾಭಿಪ್ರಾಯ ಈ ವಿಷಯದಲ್ಲಿ ಬಂತು ಎಂಬುದಾಗಿ ಒಂದು ಕಾರಣವನ್ನ ನಿರೂಪಣೆಯನ್ನ ಮಾಡ್ತಾರೆ. ಇದಾದ ಮೇಲೆ ಇನ್ನೊಂದು ಮಹತ್ವ ಏನು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರ ಉಲ್ಲೇಖ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಯಾಜ್ಞವಲ್ಕ್ಯ ಮಹರ್ಷಿಗಳ ಉಲ್ಲೇಖ ಬ್ರಹ್ಮಾಂಡ 18 ಪುರಾಣಗಳಲ್ಲಿ ಒಂದಾಗಿರತಕ್ಕಂತಹ ಪುರಾಣ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಏನು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರು ಅನೇಕ ಋಷಿಗಳಿಗೆ ಯೋಗ ವಿದ್ಯೆಯನ್ನ ಹೇಳಿಕೊಡ್ತಾ ಇದ್ರು ಅನ್ನುವಂತಹ ಉಲ್ಲೇಖವು ಕೂಡ ಆ ಬ್ರಹ್ಮಾಂಡ ಪುರಾಣದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಆಗ ಆರಂಭದಲ್ಲಿ ಹೇಳಿದ ಹಾಗೆ ಯಾಜ್ಞವಲ್ಕ್ಯರು ಈ ಹಿಂದೆ ಹೇಳಿದ ಹಾಗೆ ಜನಕರಾಜನ ಸಭೆಯಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ಇದ್ದು ಸಭಾ ಕಾರ್ಯವನ್ನ ನಡೆಸ್ತಾ ಇದ್ದು. ಅದರ ಜೊತೆಗೆ ಪಾಂಡವರ ಕಾಲದಲ್ಲಿ ಖಾಂಡವ ವನ ಏನಾಯ್ತು ಅಂದ್ರೆ ಅಗ್ನಿಗೆ ಆಹುತಿ ಆಯ್ತು. ಅಗ್ನಿಗೆ ಆಹುತಿಯಾದಾಗ ಆವಾಗ ಪಾಂಡವರು ಏನ್ ಮಾಡ್ತಾರೆ ಅಂದ್ರೆ ಮಯ ಅನ್ನುವಂತಹ ಹಸುರಿನಿಂದ ಒಂದು ಭವನವನ್ನ ನಿರ್ಮಾಣ ಮಾಡ್ತಾರೆ. ಆ ಭವನವನ್ನ ನಿರ್ಮಾಣ ಮಾಡುವಾಗ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಅನೇಕ ಜನ ಋಷಿಗಳು ಅಂದ್ರೆ ಖಾಂಡವನ ದಹನವಾದಾಗ
ಇಡೀ ಪ್ರದೇಶ ಎಲ್ಲ ದಹನವಾದಾಗ ಮೈನಿಂದ ಒಂದು ಭವನ ನಿರ್ಮಾಣ ಆಗುತ್ತೆ. ಆ ಭವನ ನಿರ್ಮಾಣವಾದಾಗ ಅದರ ಪ್ರವೇಶೋತ್ಸವ, ವಾಸ್ತುಶಾಂತಿ, ಆ ಪ್ರವೇಶೋತ್ಸವಕ್ಕೆ ಅನೇಕ ಜನ ಋಷಿಗಳೇನಾಗಿದ್ದಾರೆ ಅಂದ್ರೆ ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೆ. ಆ ಇಂದ್ರಪ್ರಸ್ಥಕ್ಕೆ ಬಂದಂತಹ ಅನೇಕ ಋಷಿಗಳಲ್ಲಿ ಯಾಜ್ಞವಲ್ಕ್ಯ ಋಷಿಗಳು ಕೂಡ ಒಬ್ಬರು ಅನ್ನುವಂತಹ ಉಲ್ಲೇಖವನ್ನ ಮಹಾಭಾರತ ಸಭಾಪರ್ವದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಿರೂಪಣೆಯನ್ನು ಮಾಡ್ತಾರೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ಅಪೂರ್ವವಾದ ಇನ್ನೊಂದು ವಿಷಯ, ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾನೆ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡುವಾಗ ಅಲ್ಲಿ ಪರಮಾತ್ಮನ 3 ರೂಪ ಇದೆ. ಪರಮಾತ್ಮ ಕೃಷ್ಣ ರೂಪದಿಂದ ಇದ್ದಾನೆ, ವೇದವ್ಯಾಸ ರೂಪದಿಂದ ಇದ್ದಾನೆ, ಪರಶುರಾಮ ರೂಪದಿಂದ ಇದ್ದಾನೆ. ಹಾಗಾಗಿ ಅಂತಹ ಧರ್ಮರಾಜ ನಡೆಸುವಂತಹ ರಾಜಸೂಯ ಯಾಗ ಏನಾಯಿತು, ಆ ರಾಜಸೂಯ ಯಾಗದಲ್ಲಿ ವೇದವ್ಯಾಸರು ಅನೇಕ ಜನ ಋಷಿಗಳನ್ನ ಕರೆದುಕೊಂಡು ಬಂದಿದ್ದಾರೆ. ಆ ಋಷಿಗಳ ಹೆಸರನ್ನು ಹೇಳ್ತಾರೆ. ಏನಂತ? ತತಃ ದ್ವೈಪಾಯನೋ ರಾಜನ್ ಋತ್ವಿಜಃ ಸೋಪಾಯನ್ ಸ್ವಯಂ ಬ್ರಹ್ಮತ್ವಮಕರೋತ್ತಸ್ಯ ಸತ್ಯವತೀ ಸುತಃ ಧನಂಜಯ ನಾಮ ವೃಷಭಃ ಸುನಾಮಾಸಾಮಗೋ ಭವತ್ ಯಾಜ್ಞವಲ್ಕ್ಯೋ ಬಭೂವಾತ ಬ್ರಹ್ಮಿಷ್ಟೋ ಆರ್ಯಸತ್ತಮಃ ಪೈಲೋ ಹೋತ ವಸುಪುತ್ರೋ ಧೌಮ್ಯೇನ ಸಹಿತೋ ಭವತ್ ಎಂಬುದಾಗಿ ಇಷ್ಟೆಲ್ಲಾ ಋಷಿಗಳು ಬಂದಿದ್ದಾರೆ. ಆ ಋಷಿಗಳ ಜೊತೆಗೆ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ಕೂಡ ಧರ್ಮರಾಜ ನಡೆಸ್ತಾ ಇರತಕ್ಕಂತಹ ರಾಜಸೂಯ ಯಾಗಕ್ಕೆ ಬಂದಿದ್ದಾರೆ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಂಗತಿ ಏನು ಅಂದ್ರೆ, ಧರ್ಮರಾಜ ರಾಜಸೂಯ ಯಾಗವನ್ನೆಲ್ಲ ಮಾಡಿ ರಾಜ್ಯವನ್ನ ಆಳಿ ಆಮೇಲೆ ಪರೀಕ್ಷಿತ ಮಹಾರಾಜನಿಗೆ ಪಟ್ಟಗಟ್ತಾರೆ. ಪರೀಕ್ಷಿತ ಮಹಾರಾಜನಿಗೆ ಪಟ್ಟಗಟ್ಟುವಾಗ ಅಲ್ಲೂ ಕೂಡ ಏನಾಗಿದ್ದಾರೆ ಅಂತ ಕೇಳಿದ್ರೆ ಅನೇಕ ಋಷಿಗಳು ಬಂದಿದ್ದಾರೆ. ದ್ವೈಪಾಯನಂ ನಾರದಂಚ ಮಾರ್ಕಾಂಡೇಯಂ ತಪೋಧನಂ ಭಾರದ್ವಾಜಂ ಯಾಜ್ಞವಲ್ಕ್ಯಂ ಹರಿಮುದ್ದಿಶ್ಯ ಯತ್ತವಾನ್ ಎಂಬುದಾಗಿ ಪರೀಕ್ಷಿತ ಮಹಾರಾಜನನ್ನ ಪಟ್ಟಗಟ್ಟುವಾಗ ಆವಾಗ ಏನಾಯ್ತು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಕೂಡ ಬಂದಿದ್ದಾರೆ. ಆವಾಗ ಶತಾನೀಕ ಅನ್ನತಕ್ಕಂಥವನು, ಯಾವ ಪೂರ್ವವಂಶದಲ್ಲಿ ಬಂದ ಶತಾನೀಕ ಅನ್ನತಕ್ಕಂಥವನು ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರಿಂದ ವೇದಾಭ್ಯಾಸವನ್ನ ಪಡೆದಿದ್ದಾನೆ, ವೇದವನ್ನ ತಿಳಿದುಕೊಂಡಿದ್ದಾನೆ ಅನ್ನುವಂತಹ ಸಂಗತಿಯನ್ನ ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ ಯಾಜ್ಞವಲ್ಕ್ಯರ ಬಗ್ಗೆ ಅನೇಕ ರೀತಿಯಾಗಿರತಕ್ಕಂತಹ ವಿಚಾರಗಳು ತುಂಬಾ ಪ್ರಾಚೀನವಾಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಯಾಜ್ಞವಲ್ಕ್ಯರು ಗುರುಕುಲವನ್ನು ಸ್ಥಾಪನೆಯನ್ನ ಮಾಡಿ 100 ಜನ ಶಿಷ್ಯರಿಗೆ ಆ ಕಾಲದಲ್ಲಿ ವೇದಾಂತ ವಿದ್ಯೆಯನ್ನ ಅವರು ಉಪದೇಶವನ್ನ ಮಾಡ್ತಾ ಇದ್ರು. ಕೊನೆಗೆ ಯಾಜ್ಞವಲ್ಕ್ಯರು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದ್ರು ಅನ್ನುವಂತಹ ಉಲ್ಲೇಖ ಅನೇಕ ಜನರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಉಲ್ಲೇಖವನ್ನ ಹೇಳ್ತಾರೆ. ಅವರು ಯಾಜ್ಞವಲ್ಕ್ಯ ಶಿಕ್ಷಾ, ಯಾಜ್ಞವಲ್ಕ್ಯ ಸ್ಮೃತಿ, ಯೋಗಿ ಯಾಜ್ಞವಲ್ಕ್ಯ, ಹೀಗೆ ಬೃಹದ್ ಯಾಜ್ಞವಲ್ಕ್ಯ ಸ್ಮೃತಿ ಎಂಬುದಾಗಿ ಅನೇಕ ಗ್ರಂಥಗಳನ್ನ ರಚನೆ ಮಾಡಿರ್ತಕ್ಕಂತಹ ಉಲ್ಲೇಖ ನಮಗೇನಾಗ್ತಾ ಇದೆ ಅಂತ ಕೇಳಿದ್ರೆ ಕಂಡು ಬರ್ತಾ ಇದೆ. ಹೀಗೆ ಯಾಜ್ಞವಲ್ಕ್ಯರ ಬಗ್ಗೆ ಅನೇಕ ಪುರಾಣಗಳ ಇತಿಹಾಸಗಳ, ಅವರ ಜೀವಿತದ ಬಗ್ಗೆ ಇರತಕ್ಕಂತಹ ಇತಿಹಾಸವನ್ನ ನಾವು ಕರಾರುವಕ್ಕಾಗಿ ನೋಡೋದಕ್ಕೆ ಸಾಧ್ಯವಿದೆ. ಇದಕ್ಕೆಲ್ಲ ಮುಕುಟಪ್ರಾಯವಾಗಿ ಅವರ ಜೀವನ, ಅವರ ತಂದೆ ತಾಯಿ ಯಾರು ಅನ್ನೋದನ್ನು ಕೂಡ ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣ, ವಾಯು ಪುರಾಣ ಏನ್ ಮಾಡ್ತದೆ ಅಂತ ಕೇಳಿದ್ರೆ ನಿರೂಪಣೆಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಅವರ ತಂದೆ ಯಾರು? ಭಾಗವತದ ಪ್ರಕಾರ ದೇವರಾತ ಅಂತ ಅವರ ತಂದೆ ಹೆಸರು. ವಾಯು ಪುರಾಣ ಹಾಗೂ ಬ್ರಹ್ಮಾಂಡ ಪುರಾಣದ ಪ್ರಕಾರ ಬ್ರಹ್ಮರಾತ ಅಂತ ಹೆಸರು. ಇರ್ಲಿ, ಏನ್ ತೊಂದರೆ ಇಲ್ಲ. ಆದರೆ ನಮಗೆ ಮೂಲ ಯಾವುದು ಅಂದ್ರೆ ಭಾಗವತ. ಹಾಗಾಗಿ ಭಾಗವತದ ಪ್ರಕಾರ ಅವರ ತಂದೆ ಹೆಸರು, ಹೆಚ್ಚು ಜನ ವಿಮರ್ಶಕಾರರೆಲ್ಲರೂ ಕೂಡ ಯಾಜ್ಞವಲ್ಕ್ಯರ ತಂದೆ ಹೆಸರು ಏನು ಅಂತ ಹೇಳಿದ್ರೆ ದೇವರಾತ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಹಾಗಾಗಿ ದೇವರಾತ ಹಾಗೂ ಸುನಂದ ಅನ್ನತಕ್ಕಂಥವರಲ್ಲಿ ಇವರೇನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವತಾರವನ್ನ ಮಾಡಿದ್ದಾರೆ. ಯಾರು? ಯಾಜ್ಞವಲ್ಕ್ಯ ಮಹರ್ಷಿಗಳು. ಅದೇ ರೀತಿಯಾಗಿ ಪುರಾಣಗಳು ಕೂಡ ಹೇಳುವಾಗ ಒಂದು ಅಪೂರ್ವವಾದ ಸಂಗತಿಯನ್ನ ಹೇಳ್ತಾ ಇದ್ದಾವೆ. ಏನು ಅಂತ ಕೇಳಿದ್ರೆ
ಇವು ಯಾಜ್ಞವಲ್ಕ್ಯರು ಯಾರ ಅವತಾರ ಅನ್ನೋದ್ರ ಬಗ್ಗೆ ಪುರಾಣಗಳು ನಿರೂಪಣೆಯನ್ನು ಮಾಡ್ತಾರೆ. ಬ್ರಹ್ಮ ಅಂಶ ಸಂಭೂತರು ಅನ್ನುವಂತಹ ವಿಚಾರವನ್ನ ಬ್ರಹ್ಮಾಂಡ ಪುರಾಣ ಏನು ಮಾಡ್ತಾ ಇದೆ, ನಿರೂಪಣೆಯನ್ನ ಮಾಡ್ತಾ ಇದೆ. ಸರಿ, ಹೀಗಿರುವಾಗ ದೇವರಾಟ ಹಾಗೂ ಸುನಂದ ಅನ್ನುವಂತಹ ದಂಪತಿಗಳು ಪರಶಿವನ ಉಪಾಸನೆಯನ್ನ ಮಾಡಿ, ಒಬ್ಬ ಒಳ್ಳೆ ಮಗ ಬೇಕು ಅಂತ ಉಪಾಸನೆಯನ್ನ ಮಾಡಿ ಪಡೆದ ಮಗ ಕಾರ್ತಿಕ ಮಾಸ, ಜ್ಯೋತಿರ್ಮಾಸ ಅದು. ಅಂತಹ ಕಾರ್ತಿಕ ಮಾಸದಲ್ಲಿ ಈ ಯಾವ ಮಹರ್ಷಿಗಳ ಅವತಾರ ಅನ್ನೋದು ಉಂಟಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ದೇವರಾಟ ಋಷಿಗಳು ನಿರಂತರವಾಗಿ ಅಗ್ನಿ ಕಾರ್ಯ, ವೇದಾಧ್ಯಯನ, ಯಜ್ಞ ಕಾರ್ಯ ನಡೆಯಬೇಕು, ಯಜ್ಞ ಪ್ರವರ್ತಕನಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರಿಗೆ ಯಾಜ್ಞವಲ್ಕ್ಯ ಎಂಬುದಾಗಿ ಏನು ಮಾಡ್ತಾರೆ, ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರು ಪ್ರತಿ ದಿವಸ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವರ್ಧಮಾನರಾಗ್ತಾ ಇದ್ದಾರೆ. ಒಳ್ಳೆ ತೇಜಸ್ಸು, ಓಜಸ್ಸು ಉಂಟಾಗ್ತಾ ಇದ್ದಾರೆ. ಹೀಗಿರುವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯರ ಮಹತ್ವ, ವೇದವ್ಯಾಸರ ಶಿಷ್ಯರು ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ ಮೊದಲಾದ ಶಿಷ್ಯರು ಯಾರು ಅಂದ್ರೆ ವೇದವ್ಯಾಸರಿಂದ ಋಗ್ವೇದ, ಯಜುರ್ವೇದ ಮೊದಲಾದವುಗಳನ್ನು ಉಪದೇಶ ಪಡೆದ ಮಹಾನುಭಾವರು ಯಾರು ಅಂತ ಕೇಳಿದ್ರೆ ಸುಮಂತು, ಜೈಮಿನಿ, ಪೈಲ, ಭಾಸ್ಕರ ಮೊದಲಾಗಿರ್ತಕ್ಕಂತಹ ಋಷಿಗಳು. ಹಾಗಾಗಿ ಭಾಸ್ಕರ ಅನ್ನುವಂತಹ ಋಷಿಗಳಲ್ಲಿ ಯಾಜ್ಞವಲ್ಕ್ಯರು ಋಗ್ವೇದವನ್ನ ಅಧ್ಯಯನ ಮಾಡ್ತಾರೆ. ಆಮೇಲೆ ಜೈಮಿನಿ ಋಷಿಗಳಲ್ಲಿ ಸಾಮವೇದವನ್ನ ಅಧ್ಯಯನವನ್ನ ಮಾಡ್ತಾರೆ. ಸೂರ್ಯನಿಂದ ಉಪಾಸನೆಯನ್ನು ಮಾಡಿ ಯಜುರ್ವೇದವನ್ನ ಪಡಿತಾರೆ. ಆರುಣಿ ಎನ್ನುವಂತಹ ಋಷಿಗಳೆಲ್ಲ ಅಧ್ಯಯನವನ್ನ ಮಾಡಿ ಅಥರ್ವ ವೇದವನ್ನ ಏನು ಮಾಡ್ತಾರೆ, ಪಡಿತಾರೆ. ಆಮೇಲೆ ತಮ್ಮ ಸೋದರ ಮಾವನಾಗಿರ್ತಕ್ಕಂತಹ ವೈಶಂಪಾಯನರಲ್ಲಿ ಯಜುರ್ವೇದ ಅಧ್ಯಯನವನ್ನು ಮಾಡ್ತಾರೆ. ಯಾಕೆಂದ್ರೆ ವೇದವನ್ನ ಅಧ್ಯಯನ ಮಾಡದೆ ನಮ್ಮ ಜೀವನ ಪೂರ್ಣ ಆಗುವುದಿಲ್ಲ. ಯಾಕೆಂದ್ರೆ ವೇದ ಶಿವೋ ವೇದ, ವೇದಾಧ್ಯಾಯಿ ಸದಾಶಿವ ಎಂಬುದಾಗಿ ಮಾತು. ಎಲ್ಲ ವೇದಗಳನ್ನ ನಾವು ಅಧ್ಯಯನ ಮಾಡಬೇಕು. ಕೊನೆಯ ಪಕ್ಷ ನಾವು ಯಾವ ಶಾಖೆಯವರಾಗಿರುತ್ತೇವೆ ಆ ನಮ್ಮ ಶಾಖಾಧ್ಯಾಯ ಋಗ್ವೇದವನ್ನ, ಯಜುರ್ವೇದವನ್ನಾದರೂ ಕೂಡ ಪೂರ್ತಿಯಾಗಿ ಅಧ್ಯಯನವನ್ನ ಮಾಡಬೇಕು. ಕೊನೆಯ ಪಕ್ಷ ಆ ವೇದಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಲ್ಲ ಅಂತಾದರೂ ಕೂಡ 5 ಸೂಕ್ತಗಳನ್ನಾದರೂ ಕೂಡ ಅಧ್ಯಯನ ಮಾಡಲೇಬೇಕು. 5 ಸೂಕ್ತಗಳು ಬರಲೇಬೇಕು. ಪೂಜೆ ಮಾಡುವವರಿಗೆ ಅದು ಬೇಕೇ ಬೇಕು. ಯಾವ 5 ಸೂಕ್ತಗಳು ಅಂದ್ರೆ ಅಂಬೃಣಿ ಸೂಕ್ತ, ಬಲಿಷ್ಠ ಸೂಕ್ತ, ಶ್ರೀ ಸೂಕ್ತ, ಮೊನ್ನೆ ಸೂಕ್ತ, ಪುರುಷ ಸೂಕ್ತ. ಈ 5 ಸೂಕ್ತಗಳ ಅಧ್ಯಯನವನ್ನ ಮಾಡಿದರೆ ವೇದಾಧ್ಯಯನವನ್ನ ಮಾಡಿದಂತೆ. ಜೊತೆಗೆ ಇನ್ನೊಂದನ್ನು ಬಿಡ್ಲಿಕ್ಕಿಲ್ಲ. ಮತ್ತೆ ವೇದ ಮಾತಾತು ಗಾಯತ್ರಿ, ಸಕಲ ವೇದ ಮಾತೆಯಾಗಿರ್ತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ. ಹಾಗಾಗಿ ಆ ಗಾಯತ್ರಿ ಮಂತ್ರವನ್ನ ಯಾವ ಕಾಲದಲ್ಲೂ ಬಿಡೋ ಹಾಗಿಲ್ಲ. ಹೀಗೆ ಯಾಜ್ಞವಲ್ಕ್ಯರು 4 ಜನ ಋಷಿಗಳಿಂದ ಇಂತಹ 4 ವೇದಗಳ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈ ರೀತಿಯಾಗಿ ಅಧ್ಯಯನವನ್ನ ವೇದಾಂತವನ್ನ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಯಾಜ್ಞವಲ್ಕ್ಯರು ಸದಾ ಕಾಲದಲ್ಲೂ ಏನಾಗಿದ್ದಾರೆ ಅಂತ ಹೇಳಿದ್ರೆ ಅಧ್ಯಯನ, ಅಧ್ಯಾಪನ, ಜಪ ತಪಾದಿಗಳಲ್ಲಿ ನಿರತರಾಗಿದ್ದಾರೆ. ಇದು ಯಾಜ್ಞವಲ್ಕ್ಯರು ಅವರ ದೈನಂದಿನ ಜೀವನ, ಅವರ ಬದುಕು ಆ ರೀತಿಯಾಗಿ ಇತ್ತು. ಹೀಗಿರುವಾಗ ಅಲ್ಲಿ ಒಂದು ಅಚಾತುರ್ಯ ನಡೆಯುತ್ತೆ. ಇದೇ ಯಾಜ್ಞವಲ್ಕ್ಯರ ಜೀವನದಲ್ಲಿ ಅವರ ತಪಸ್ಸಿನ ಪ್ರಭಾವ ಅಂತ ತೋರಿಸಿದ ಘಟನೆ ಇದು. ಏನು ಅಂದ್ರೆ ಆ ಕಾಲದಲ್ಲಿ ವರ್ಧಮಾನಪುರ ಅಂತ, ಆ ವರ್ಧಮಾನಪುರದ ರಾಜ ಒಬ್ಬ, ಅವನ ಹೆಸರು ಸುಪ್ರಿಯ ಅಂತ ಹೇಳಿ. ಸುಪ್ರಿಯ ಅನ್ನುವಂತಹ ರಾಜ ವರ್ಧಮಾನಪುರದ ರಾಜ. ಅವನು ಸದಾ ಸ್ತ್ರೀಲೋಲನಾಗಿದ್ದ. ಸ್ತ್ರೀಲೋಲನಾದ ಕಾರಣದಿಂದ ಅವನಿಗೆ ಅನಾರೋಗ್ಯ ಇತ್ತು. ಹಾಗಾಗಿ ಅನಾರೋಗ್ಯ ಇದ್ದದ್ದರಿಂದ ಆತ ಏನು ಮಾಡಿದ, ತಮ್ಮ ಋಷಿಗಳ ಪ್ರಭಾವದಿಂದ ನನಗೆ ಒಳ್ಳೆಯದಾಗಬಹುದು ಅಂತ ಆತ ವೈಶಂಪಾಯನರಿಗೆ ಮೊರೆ ಹೋಗ್ತಾನೆ. ವೈಶಂಪಾಯನರಿಗೆ ಮೊರೆ ಹೋದಾಗ ವೈಶಂಪಾಯನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಆರೋಗ್ಯ ಸುಧಾರಣೆ ಆಗಲಿ, ಅವನ ಜೀವನದಲ್ಲಿ ಬದಲಾವಣೆ ಆಗಲಿ ಅನ್ನೋ ಒಂದು ಉದಾತ್ತವಾದ ಉದ್ದೇಶದಿಂದ ಇವತ್ತಿಲ್ಲ ನಾಳೆ ಅವನು ಸುಧಾರಿಸಬಹುದು, ಬದಲಾಗಬಹುದು ಅನ್ನುವಂತಹ
ಕಾರಣದಿಂದ ವೈಶಂಪಾಯನರು ಏನ್ ಮಾಡ್ತಾರೆ ಅಂದ್ರೆ, ಆ ರಾಜ ಸ್ತ್ರೀಲೋಲ ಆಗಿದ್ದರೂ ಕೂಡ, ಅವನ ಚಾರಿತ್ರ್ಯ ಸರಿ ಇಲ್ಲದೆ ಹೋದರೂ ಕೂಡ ಮುಂದೊಮ್ಮೆ ಅವನು ಸರಿಯಾಗಬಹುದು ಅನ್ನುವಂತಹ ಎಣಿಕೆಯಿಂದ ವೈಶಂಪಾಯನರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ದಿವಸ ಒಬ್ಬ ಶಿಷ್ಯರಿಗೆ ಅರಮನೆಗೆ ತೀರ್ಥ ತಗೊಂಡು ಹೋಗ್ಬೇಕು, ಆ ತೀರ್ಥವನ್ನ ರಾಜನಿಗೆ ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಹಾಗಾಗಿ ಪ್ರತಿ ದಿವಸ ಒಬ್ಬೊಬ್ಬ ಶಿಷ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಜರಿಗೆ ತೀರ್ಥ ತಗೊಂಡು ಹೋಗಿ ಕೊಡೋದು, ಈ ಕೆಲಸ ಮಾಡ್ತಾ ಇದ್ದು. ಆದರೆ ಒಂದ್ ದಿವಸ ಏನಾಯ್ತು ಅಂದ್ರೆ, ಯಾಜ್ಞವಲ್ಕ್ಯರ ಪಾಳಿ ಬಂತು. ಅವಾಗ ವೈಶಂಪಾಯನರು ಹೇಳ್ತಾರೆ, ಯಾಜ್ಞವಲ್ಕ್ಯರೇ, ಇವತ್ತು ನೀವು ಅರಮನೆಗೆ ರಾಜನಿಗೆ ತೀರ್ಥವನ್ನ ತಗೊಂಡು ಹೋಗ್ಬೇಕು ಅಂತ. ಯಾಜ್ಞವಲ್ಕ್ಯರು ಅಂದ್ಕೊಂಡ್ರು, ಯಾರಿಗೆ ಶ್ರದ್ಧೆ ಇರ್ತದೋ ಅವರಿಗೆ ತೀರ್ಥ ಕೊಟ್ರೆ ಪರವಾಗಿಲ್ಲ, ಈ ಶ್ರದ್ಧೆ ಇಲ್ಲದೆ ಇರುವಂತಹ ರಾಜನಿಗೆ ತೀರ್ಥದಿಂದ ಏನು ಪ್ರಯೋಜನ ಅಂತ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಆದ್ರೂ ಕೂಡ ಗುರುಗಳ ಆದೇಶ ಅಂತ ಏನ್ ಮಾಡ್ತಾರೆ, ಯಾಜ್ಞವಲ್ಕ್ಯರು ಅವತ್ತು ತೀರ್ಥವನ್ನು ತಗೊಂಡು ಹೋಗ್ತಾರೆ. ತೀರ್ಥವನ್ನು ತಗೊಂಡು ಹೋದ್ರೆ ಏನು ಆಗಿನ ಕಾಲ ಹೇಗಿತ್ತು ಅಂತ ಕೇಳಿದ್ರೆ, ತೀರ್ಥ ತಗೊಂಡು ಅರಮನೆಯನ್ನ ಪ್ರವೇಶ ಮಾಡ್ತಾರೆ. ಮಹಾದ್ವಾರದ ಆಚೆ ಈಚೆ ಯಾರಿರ್ತಾರೆ ಅಂತ ಕೇಳಿದ್ರೆ, ಆ ರಾಜನ ಸೇವಕರು ಸೇವಕಿಯರು ಅವರೆಲ್ಲ ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯರು ಬಂದದ್ದನ್ನ ನೋಡಿ, ಅವರ ಕೈಯಲ್ಲಿ ಇರ್ತಕ್ಕಂತಹ ತೀರ್ಥದ ಗಿಂಡಿಯನ್ನು ನೋಡಿ ಅವರೆಲ್ಲ ಅವಮಾನವನ್ನ ಮಾಡ್ತಾರೆ. ಅಯ್ಯೋ, ಈ ಪರಿಚಾರಕರು ಸೇವಕರು ಅಂತೆಲ್ಲ ಇರ್ತಾರಲ್ಲ, ಅವರೆಲ್ಲ ಒಂಥರ ಅಸಡ್ಡೆ ಮಾಡ್ತಾರೆ. ಏನಂತ, ಇದೇನ್ ತೀರ್ಥ ತಂದಾರೋ ಅಥವಾ ತೀರ್ಥ ಅಂತ ಹೇಳಿ ನೀರು ತಂದಾರೋ, ಇದೇನು ಮಂತ್ರವೋ ಇದೇನು ತಂತ್ರವೋ, ಇವರೆಲ್ಲ ಗಿಳಿ ಪಾಠ ಮಾಡುವಂತೆ ಎಲ್ಲ ಊರು ಹೊಡೆದವರು ಇವರೆಲ್ಲ, ಇವರ ಮಂತ್ರ ಇವರ ತೀರ್ಥದಿಂದ ಏನಾದೀತು ಅಂತ ಏನ್ ಮಾಡ್ತಾರೆ, ಅವರೆಲ್ಲ ಮಾತಾಡ್ಕೊಳ್ತಾರೆ. ಮಾತಾಡ್ಕೊಂಡದ್ದು ತಮ್ಮಲ್ಲೇ ಮಾತಾಡ್ಕೊಳ್ಳಿಲ್ಲ, ಯಾಜ್ಞವಲ್ಕ್ಯರಿಗೆ ಕೇಳಿಸೋ ಹಾಗೇನೆ ಮಾತಾಡಿದಾಗ ಅದನ್ನ ನೋಡಿ ರಾಜ ಆದ್ರೂ ಕೂಡ ಅದನ್ನು ತಡೆಯಬೇಕಿತ್ತಲ್ಲ, ಅದನ್ನೂ ಮಾಡಲಿಲ್ಲ ಸುಪ್ರೀತ ರಾಜ. ಅವಾಗ ಯಾಜ್ಞವಲ್ಕ್ಯರಿಗೆ ಏನಾಯ್ತು ಅಂದ್ರೆ ಸಿಟ್ಟು ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಿಟ್ಟು ಅಂದ್ರೆ ಏನು, ಈ ರೀತಿ ಮಾಡೋದನ್ನ ನೋಡಿ ಅವರಿಗೆ ಅದು ತಡೆಯಲಿಕ್ಕಾಗಲಿಲ್ಲ. ಯಾಕೆಂದ್ರೆ ತೀರ್ಥಕ್ಕೆ ಒಂದು ಮಹತ್ವ ಇದೆ. ಹಾಗಾಗಿ ಅಂತಹ ತೀರ್ಥವನ್ನ ಅವಮಾನ ಮಾಡಿದ್ದರಿಂದ ಏನಾಯ್ತು, ಯಾಜ್ಞವಲ್ಕ್ಯರಿಗೆ ಕೋಪ ಬಂದು ಏನ್ ಮಾಡಿದ್ರು, ತೀರ್ಥವನ್ನು ಕೊಡ್ಲಿಲ್ಲ. ತೀರ್ಥವನ್ನ ಕೊಡದೆ ಆ ತೀರ್ಥವನ್ನ ಅದೇ ಮರದ ಅಡಿಯಲ್ಲಿ ಹಾಕಿಬಿಡ್ತಾರೆ. ಮರದ ಅಡಿಯಲ್ಲಿ ಹಾಕಿ ವಾಪಸ್ ಬಂದ್ಬಿಡ್ತಾರೆ. ವಾಪಸ್ಸು ಬಂದ್ರೆ ಏನಾಯ್ತು ಗೊತ್ತಾ, ಮಾರನೇ ದಿವಸ ರಾಜನ ಪರಿವಾರದವರು ನೋಡಿದರೆ ಯಾವ ಜಾಗದಲ್ಲಿ ಯಾಜ್ಞವಲ್ಕ್ಯರು ತೀರ್ಥವನ್ನ ಹಾಕಿದ್ದಾರೆ ಆ ಜಾಗದಲ್ಲಿ ಆ ಮರ ಚಿಗಿತಾ ಇದೆ. ರಾಜನಿಗೆ ಆಶ್ಚರ್ಯ ಆಯ್ತು. ಓಹೋ, ನಿನ್ನೆ ಬಂದ ಶಿಷ್ಯ ಸಾಮಾನ್ಯನಲ್ಲ ಅಂತ ಹೇಳಿ ರಾಜ ಏನ್ ಮಾಡ್ತಾರೆ, ವೈಶಂಪಾಯನರಿಗೆ ಆದೇಶವನ್ನ ಮಾಡ್ತಾರೆ, ನಿನ್ನೆ ಬಂದ ಶಿಷ್ಯನೇ ಇನ್ನೊಮ್ಮೆ ಬರಬೇಕು, ಅವನ ಶಕ್ತಿಯಿಂದ ನಾವು ಮನಗಂಡಿದ್ದೇವೆ, ಹಾಗಾಗಿ ನಿನ್ನೆ ಬಂದ ಶಿಷ್ಯನ ಕಡೆಯಿಂದ ಮತ್ತೊಮ್ಮೆ ತೀರ್ಥ ಕಳಿಸಬೇಕು ಅಂತ ರಾಜ ಏನು ಮಾಡ್ತಾರೆ, ಆದೇಶವನ್ನ ಮಾಡ್ತಾನೆ. ಆದೇಶವನ್ನ ಮಾಡಿದಾಗ ಯಾಜ್ಞವಲ್ಕ್ಯರಿಗೆ ನಿನ್ನೆ ಹೋದದ್ದೇ ಗುರುಗಳ ಆದೇಶ ಅಂತ ಅವರು ಮನಸ್ಸಿಲ್ಲದೆ ಹೋಗಿದ್ರು. ಹಾಗಿರುವಾಗ ಇವತ್ತು ತಿರುಗಾ ಹೋಗು ಅಂತ ಹೇಳಿದಾಗ ಆ ಯಾಜ್ಞವಲ್ಕ್ಯರಂತಾರೆ, ಅವರೇನೋ ಗುರುಗಳಿಗೆ ಯಾವುದೇ ರೀತಿಯಾದ ವಿನಯರಹಿತವಾದ ಮಾತನ್ನ ಆಡ್ಲಿಲ್ಲ. ಅವರು ಹೇಳ್ತಾರೆ ಏನಂತ, ಇಲ್ಲ ಸ್ವಾಮಿ, ನಾನು ಹೋಗ್ತಾ ಇದ್ದೆ, ಆದರೆ ಆ ರಾಜನಿಗೂ ಹಾಗೂ ರಾಜನ ಪರಿವಾರದವರಿಗೂ ಆ ತೀರ್ಥದ ಮಹತ್ವ ಗೊತ್ತಿಲ್ಲ, ಹಾಗಾಗಿ ನಾನು ಹೋಗೋದು ಸರಿಯಲ್ಲ ಅಂತ ವಿನಯದಿಂದ ಅವರು ಉತ್ತರವನ್ನು ಕೊಡ್ತಾರೆ. ಈ ತೀರ್ಥವನ್ನು ತಗೊಂಡ ಆರಾಮಾಗ್ಬೇಕು, ಅವನು ಆರಾಮಾದ್ರೆ ತಿರ್ಗಾ ಮತ್ತೆ ಈ ವಿಷಯಾಸಕ್ತಿಯಲ್ಲೇನೆ ಆಸಕ್ತಿಯನ್ನು ತಳೆದು ಬಿಡ್ತಾನೆ. ಇಂಥವರಿಗೆ ತೀರ್ಥವನ್ನ ಕೊಡೋದು ನನಗೆ ಸರಿಯಲ್ಲ ಅಂತ ಅನಿಸ್ತಾ ಇದೆ ಅಂತ ವಿನಯದಿಂದ ಯಾಜ್ಞವಲ್ಕ್ಯರು ಗುರುಗಳಾಗಿರ್ತಕ್ಕಂತಹ ವೈಶಂಪಾಯನರಿಗೆ ಹೇಳ್ತಾರೆ. ಹೇಳಿದಾಗ ವೈಶಂಪಾಯನರು ಪ್ರಾಯ ಇಂತಹ ಮಹಾನುಭಾವರ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಅಂತಲೇ ಅವರೇನ್ ಮಾಡಿದ್ದಾರೆ, ಶಾಪ ಕೊಡ್ತಾರೆ. ನೋಡಿ, ವಿಚಾರ ಮಾಡಿ,
ಹಿಂದೆ ಅನೇಕ ಜನ ಶಿಷ್ಯರು ತೀರ್ಥವನ್ನು ತಗೊಂಡು ಹೋಗಿದ್ದಾರೆ. ಆವಾಗ ಈ ಘಟನೆ ನಡೀಲಿಲ್ಲ, ಆ ಪರಿಚಾರಕರು ಅವಮಾನ ಮಾಡಲಿಲ್ಲ. ಸರಿನಾ? ಈ ಯಾಜ್ಞವಲ್ಕ್ಯರು ತೀರ್ಥವನ್ನು ತಗೊಂಡು ಹೋದಾಗಲೇನೆ ಪರಿಚಾರಕರು ಅವಮಾನವನ್ನ ಮಾಡ್ತಾರೆ. ಆವಾಗ ಇವರೇನ್ ಮಾಡ್ತಾರೆ, ತೀರ್ಥವನ್ನ ಆ ಮರದ ಅಡಿಯಲ್ಲಿ ಹಾಕ್ತಾರೆ. ಆವಾಗ ಆ ಮರ ಚಿಗೆಯುತ್ತೆ. ಅಂದ ಮೇಲೆ ಇದೆಲ್ಲ ದೈವಿ ಸಂಕಲ್ಪ. ಆವಾಗ ಮಾರನೇ ದಿವಸ ಹೋಗುವಂತ ಹೇಳಿದಾಗ ವೈಶಂಪಾಯನರು ಹೋಗೋದಕ್ಕೆ ನಿರಾಕರಣೆಯನ್ನ ಮಾಡಿದಾಗ ವೈಶಂಪಾಯನರ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಅಂತ, ಯಾಜ್ಞವಲ್ಕ್ಯರ ಮಹತ್ವ ಗೊತ್ತಾಗಬೇಕು ಅಂತ ವೈಶಂಪಾಯನರು ಏನ್ ಮಾಡ್ತಾರೆ, ಶಾಪವನ್ನು ಕೊಡ್ತಾರೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಇವುಗಳನ್ನೆಲ್ಲ ಅಧ್ಯಯನ ಮಾಡುವಾಗ ಇಂತಹ ಒಂದು ಕಾರ್ಯಕ್ಕೆ, ಇಂತಹ ಒಂದು ಸಣ್ಣ ಕಾರ್ಯಕ್ಕೆ ವೈಶಂಪಾಯನರು ಯಾಜ್ಞವಲ್ಕ್ಯರಿಗೆ ಶಾಪ ಕೊಡುವುದು ಸರಿಯಾ ಅಂತ ಅನಿಸುತ್ತೆ. ಆದ್ರೆ ಹಾಗಲ್ಲ. ಶ್ರೀಮದಾಚಾರ್ಯರ ಗ್ರಂಥಗಳನ್ನ, ಟೀಕಾಕೃತ್ಪಾದರು ರಾಯರ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ಇದಕ್ಕೆ ಏನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಗೊತ್ತಾಗತ್ತೆ. ಏನು ಅಂದ್ರೆ, ವೈಶಂಪಾಯನರು ಯಾಜ್ಞವಲ್ಕ್ಯ ಮಹರ್ಷಿಗಳ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಅಂತ ಪ್ರಾಯ ಆ ರೀತಿ ನಡೆದುಕೊಂಡಿದ್ದಾರೆ. ಹಾಗಾಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ನೀನು ಕಲಿತ ವಿದ್ಯೆ ಎಲ್ಲವನ್ನ ಏನು ಮಾಡು, ಪಡೆದು ನನ್ನಲ್ಲಿ ಹಿಂತಿರುಗಿಸಿ ಹೋಗು ಎಂಬುದಾಗಿ ಏನು ಮಾಡ್ತಾರೆ, ನೀನು ಪಡೆದ ವಿದ್ಯೆ ಕಲಿಸದೆ ಹೋಗ್ಲಿ, ನನ್ನ ಆಶ್ರಮವನ್ನ ಬಿಟ್ಟು ಹೊರಗೆ ಹೋಗುವಂತ ಏನು ಮಾಡ್ತಾರೆ, ಶಾಪವನ್ನು ಕೊಡ್ತಾರೆ. ಆವಾಗ ಯಾಜ್ಞವಲ್ಕ್ಯರ ತಪೋಬಲ ಹೇಗಿರ್ತದೆ ಅಂತ ಕೇಳಿದ್ರೆ, ತಾವು ಪಡೆದ ವಿದ್ಯೆಯನ್ನ ಜ್ವಾಲೆ ಮೂಲಕವಾಗಿ, ಅಗ್ನಿ ಜ್ವಾಲೆ ಮೂಲಕವಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ಹೊರಗೆ ಹಾಕ್ತಾರೆ. ಆ ಸಾಮರ್ಥ್ಯ ಪ್ರಕಟ ಆಗಬೇಕಾಗಿತ್ತು. ಆಮೇಲೆ ಏನಾಗುತ್ತೆ, ಸೂರ್ಯಾಂತರ್ಯಾಮಿಯಾದ ವಾಜಿರೂಪದ ಸೂರ್ಯ, ಆ ಸೂರ್ಯಾಂತರ್ಗತನಾದ ನಾರಾಯಣನ ಉಪಾಸನೆಯನ್ನ ಮಾಡಿ ಅವರೊಂದು ವೇದವನ್ನ ಪಡೀತಾರೆ. ಅದೇ ಶುಕ್ಲ ಯಜುರ್ವೇದ. ಆಮೇಲೆ ಅವರೇನೋ ವಮನ ಮಾಡಿದ್ದಾರೆ, ಅದನ್ನ ತಿತ್ತಿರಿ ಎನ್ನುವಂತಹ ಪಕ್ಷಿಗಳು ಸ್ವೀಕಾರ ಮಾಡ್ತಾರೆ. ಅದೇ ಏನಾಯ್ತು ಅಂದ್ರೆ ತೈತ್ರೆ ಆರಣ್ಯಕ, ತೈತ್ರೆ ಸಂಹಿತೆ ಎಂಬುದಾಗಿ ಪ್ರತ್ಯೇಕವಾದ ಯಜುರ್ವೇದದಲ್ಲಿ ಒಂದು ವಿಭಾಗವೇ ಆಯಿತು. ಹಾಗಾಗಿ ಈ ಶಾಪದ ಪ್ರಸಂಗ ನಡೀತಿರ್ಲಿಲ್ಲ ಅಂತಾಗಿದ್ದರೆ ಯಾಜ್ಞವಲ್ಕ್ಯರ ಮಹತ್ವ ಗೊತ್ತಾಗ್ತಾ ಇರಲಿಲ್ಲ. ಅನ್ನೋದಕ್ಕೋಸ್ಕರವಾಗಿ ಏನಾಗಿದೆ ಅಂತ ಕೇಳಿದ್ರೆ, ಆ ವೈಶಂಪಾಯನರು ಶಾಪವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಹೀಗಿರುವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ಯಜುರ್ವೇದದ ಜ್ಞಾನ ಇಲ್ಲದೆ, ಯಜುರ್ವೇದವನ್ನ ಅಧ್ಯಯನ ಮಾಡದೆ ನಮ್ಮ ಅಧ್ಯಯನ ಅಪೂರ್ಣವಾಗ್ತಾ ಇದೆ ಎಂಬುದಾಗಿ ವಿಚಾರವನ್ನ ಮಾಡಿ ಗಾಯತ್ರಿ ಮಾತೆ ಉಪಾಸನೆಯನ್ನ ಮಾಡ್ತಾರೆ. ಗಾಯತ್ರಿ ಮಾತೆ ಉಪಾಸನೆಯನ್ನ ಮಾಡಿ ಅಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶುಕ್ಲ ಯಜುರ್ವೇದದ ಅನೇಕ ಮಂತ್ರಗಳನ್ನ ಅವರು ಪಡೀತಾ ಇದ್ದಾರೆ. ಹೀಗೆ ಪಡೆದಂತಹ ಮಹಾನುಭಾವರು ಒಳ್ಳೆ ಜ್ಞಾನ ಸಂಪನ್ನರಾಗಿ, ಜ್ಞಾನ ನಿಧಿಯಾಗಿ, ಸೂರ್ಯನಂತೆ ಕಂಗೊಳಿಸ್ತಾ ವಿದ್ಯಾಪೀಠವನ್ನ, ಗುರುಕುಲವನ್ನ ಸಿದ್ಧ ಮಾಡ್ತಾರೆ. ಗುರುಕುಲವನ್ನ ತಯಾರು ಮಾಡಿ ನೂರಾರು ಜನರಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ವೇದಾಂತವನ್ನ ಅಧ್ಯಯನ ಮಾಡಿಕೊಡ್ತಾರೆ. ಹೀಗಿರುವಾಗ ಅವರಿಗೆ ಗೃಹಸ್ಥಾಶ್ರಮದ ಏನೋ ಪ್ರವೇಶ ಆಗತ್ತೆ. ಸಹಧರ್ಮಿ ಯಾರು ಅಂತ ಕೇಳಿದ್ರೆ ಕಾತ್ಯಾಯಿನಿ ಅನ್ನತಕ್ಕಂಥವಳು, ಪ್ರಾಯ ಕತ್ತೇನ ಅನ್ನುವಂತಹ ಋಷಿಗಳ ಮಗಳಿರಬೇಕು ಅವಳು, ಕಾತ್ಯಾಯಿನಿ ಅಂತ. ಅಂತಹ ಕಾತ್ಯಾಯಿನಿ ಮೊದಲು ಅವಳ ಧರ್ಮಪತ್ನಿಯಾಗಿ ಅವರ ಜೀವನದಲ್ಲಿ ಪ್ರವೇಶವನ್ನ ಮಾಡ್ತಾಳೆ. ಆ ಕಾತ್ಯಾಯಿನಿಯನ್ನ ಅವರು ಸ್ವೀಕಾರವನ್ನ ಮಾಡಿ ಗೃಹಸ್ಥ ಧರ್ಮವನ್ನ ಹೇಗೆ ಆಚರಣೆ ಮಾಡಬೇಕು, ಗೃಹಸ್ಥ ಧರ್ಮದಲ್ಲಿ ಯಾವ ರೀತಿಯಾದ ಸಾಧನೆಯನ್ನ ಮಾಡಬೇಕು, ಅದರಿಂದ ಹೇಗೆ ಪರಮಾತ್ಮನನ್ನ ಹೊಂದಬೇಕು ಅನ್ನುವಂತಹ ವಿಚಾರವನ್ನ ಕಾತ್ಯಾಯಿನಿಗೆ ಏನು ಮಾಡ್ತಾರೆ ಅಂದ್ರೆ ಉಪದೇಶವನ್ನ ಮಾಡ್ತಾರೆ. ಹೀಗಿರುವಾಗ ಇನ್ನೊಂದು ಪ್ರಸಂಗ ನಡೆಯುತ್ತೆ. ಏನು ಅಂದ್ರೆ, ಯಾಜ್ಞವಲ್ಕ್ಯ ಮಹರ್ಷಿಗಳ ಘನವಾದ ಪಾಂಡಿತ್ಯ, ಅವರು ಅನೇಕರಿಗೆ ಪಾಠ ಹೇಳುವಂತಹದ್ದು, ಯೋಗವನ್ನು ಕೂಡ ಹೇಳುವಂತಹದ್ದು, ಇದೆಲ್ಲವೂ ಕೂಡ ಮಿತ್ರ ಅನ್ನುವಂತಹ ಋಷಿಗಳು. ಆ ಮಿತ್ರ ಎನ್ನುವ ಋಷಿಗಳ ಮಗಳು ಯಾರು ಅಂತ ಕೇಳಿದ್ರೆ ಮೈತ್ರೇಯಿ ಅಂತ. ಆ ಮೈತ್ರೇಯಿ ಯಾಜ್ಞವಲ್ಕ್ಯರನ್ನ ತಮ್ಮ ಪತಿಗಳನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ದೇವಹೂತಿ ಕರ್ದಮ ಋಷಿಗಳನ್ನ ಪಡೆಯಬೇಕು ಅಂತ ಹಂಬಲದಿಂದ ಅವರನ್ನೇ ಪಡೆದು
ಭಗವಂತನನ್ನ ಕಪಿಲನಾಮಕನನ್ನಾಗಿ ಪಡಿತಾ ಇದ್ದಾರೋ ಹಾಗೆ ಮಿತ್ರಾದೇವಿಗೆ ಏನಾಗ್ತಾ ಇದೆ, ಮೈತ್ರೇಯಿಗೆ ನಾನು ಯಾಜ್ಞವಲ್ಕ್ಯರನ್ನ ಪಡೆಯಬೇಕು ಅನ್ನುವಂತಹ ಘೋರವಾದ ತಪಸ್ಸನ್ನ ಅಧ್ಯಯನವನ್ನ ಅವಳು ಮಾಡ್ತಾ ಇದ್ದಾಳೆ. ಆದರೆ ಯಾಜ್ಞವಲ್ಕ್ಯರು ನಿರಾಕರಣೆಯನ್ನ ಮಾಡ್ತಾರೆ. ನಿರಾಕರಣೆಯನ್ನ ಮಾಡಿದಾಗ ಆ ಮೈತ್ರಿ ಏನ್ ಮಾಡ್ತಾಳೆ ಅಂದ್ರೆ ಕಾತ್ಯಾಯನಿ ಬಳಿಗೆ ಹೋಗ್ತಾಳೆ. ಕಾತ್ಯಾಯನಿ ಬಳಿಗೆ ಹೋಗಿ ತನ್ನ ಅಪೇಕ್ಷೆಯನ್ನ ತಿಳಿಸಿ ತನ್ನ ತಪಸ್ಸಿನ ಸಿದ್ಧಿಯನ್ನು ಕೂಡ ತಾನು ಈ ಮೂಲಕವಾಗಿ ಮಾಡಬೇಕು ಅನ್ನೋದನ್ನ ಏನು ಮಾಡ್ತಾಳೆ ಅಂದ್ರೆ ತಿಳಿಸ್ತಾಳೆ. ತಿಳಿಸಿದಾಗ ಮೈತ್ರಿಯ ಬಾಳಿಗೆ ಬೆಳಕನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ ಕಾತ್ಯಾಯನಿ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಅವಳ ಇತಿಹಾಸವನ್ನ ಅವಳು ಮಾಡಿದ ಸಾಧನೆ ಎಲ್ಲವನ್ನೂ ಕೂಡ ಹೇಳ್ತಾರೆ. ಹೇಳಿದಾಗ ಯಾಜ್ಞವಲ್ಕ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೈತ್ರಿಯನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರವನ್ನ ಮಾಡಿ ಎಂತಹ ಅದ್ಭುತವಾದ ಉಪದೇಶವನ್ನ ಮಾಡ್ತಾರೆ ಅಂದ್ರೆ ಕಾತ್ಯಾಯನಿಗೆ ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡು ಯಾವ ರೀತಿಯಾದ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಕೌಟುಂಬಿಕ ಜೀವನದ ರಹಸ್ಯವನ್ನ ಉಪದೇಶವನ್ನ ಮಾಡಿದರೆ ಮೈತ್ರೇಯಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೋಕ್ಷ ಧರ್ಮವನ್ನ ಹೇಗೆ ಹೊಂದಬೇಕು, ಆ ರೀತಿಯಾಗಿ ಯಾವ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಮೈತ್ರೇಯಿಗೆ ಉಪದೇಶವನ್ನ ಮಾಡ್ತಾರೆ. ಇದನ್ನ ಮುಂದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಚರ್ಚೆ ಇದೆ, ಅದನ್ನ ನಾಳೆ ನಾಡಿದ್ದು ದಿವಸ ಹೇಳ್ತೇನೆ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿ ರಾಮಾಯಣ ಕಾಲದಿಂದ ಮಹಾಭಾರತ ಕಾಲದ ತನಕ ಪ್ರಸಿದ್ಧವಾಗಿರತಕ್ಕಂತಹ ದೀರ್ಘವಾಗಿರತಕ್ಕಂತಹ ಆಯುಷ್ಯವನ್ನ ಪಡೆದ ಮಹಾನುಭಾವರು ಅಂತ ನಾವು ನೋಡುವಾಗ ಯಾಜ್ಞವಲ್ಕ್ಯರ ಮಹತ್ವ ನಮಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ಮುಂದೆ ಆದ ಘಟನೆಯನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರ ಜೀವನದಲ್ಲಿ ಆದ ಮತ್ತೊಂದು ಪ್ರಧಾನವಾದ ಸಂಗತಿ ಏನು ಅಂದ್ರೆ ಅವರು ಮಿಥಿಲಾ ಪಟ್ಟಣಕ್ಕೆ ಬರ್ತಾರೆ. ಆ ಮಿಥಿಲಾ ಪಟ್ಟಣದ ಅರಸ ಯಾರು ಅಂದ್ರೆ ಜನಕ ಮಹಾರಾಜ. ಜನಕ ಮಹಾರಾಜ ಅವನು ಬರೀ ರಾಜನಾಗಿರೋದಿಲ್ಲ, ಅವನು ತತ್ವಜ್ಞಾನಿಯಾಗಿರ್ತಾನೆ. ಅನೇಕ ಋಷಿಗಳನ್ನ ಮಹರ್ಷಿಗಳನ್ನ ಸೇರಿಸಿ ಆತ ಒಳ್ಳೆಯ ಸಭೆಯನ್ನ ವಾಕ್ಯಾರ್ಥ ಸಭೆ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಮಾಡುವಾಗ ಏನಾಯ್ತು ಅಂತ ಕೇಳಿದ್ರೆ ಒಮ್ಮೆ ಒಂದು ಯೋಜನೆಯನ್ನ ಹಾಕ್ತಾನೆ ಜನಕ ಮಹಾರಾಜ. ಏನು ಅಂದ್ರೆ ಯಾರು ಬ್ರಹ್ಮರ್ಷಿಗಳು ಬ್ರಹ್ಮಜ್ಞರು ಎಂಬುದಾಗಿ ನೀವು ಪ್ರಸಿದ್ಧರಾಗಿದ್ದೀರೋ, ಯಾರು ಬ್ರಹ್ಮಜ್ಞಾನವನ್ನು ಹೊಂದಿದ್ದೀರೋ, ಬ್ರಹ್ಮರ್ಷಿ ಅಂತ ಕರೆಸಿಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತೀರೋ, ಯೋಗ್ಯರಾಗಿದ್ದೀರೋ ಅವರಿಗೆ ನಾನು ಸುವರ್ಣ ಸಹಿತವಾದ 1,000 ಗೋದಾನವನ್ನ ಮಾಡ್ತೇನೆ ಎಂಬುದಾಗಿ ಜನಕ ಮಹಾರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಶಾಸನವನ್ನು ಹೊರಡಿಸ್ತಾನೆ, ಡಂಗುರ ಹೊರಡಿಸ್ತಾನೆ. ಆದರೆ ಏನಾಯ್ತು, ಎಷ್ಟೋ ಜನಕ್ಕೆ ನಾನು ಬ್ರಹ್ಮಜ್ಞ ಬ್ರಹ್ಮರ್ಷಿ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ. ಅಕಸ್ಮಾತ್ ನಾನು ಬ್ರಹ್ಮರ್ಷಿ ಅಂತ ಹೇಳ್ಕೊಂಡ್ರೆ ಅಕಸ್ಮಾತ್ ಸಭೆಯಲ್ಲಿ ನಡೆದು ಬಿಟ್ರೆ, ಏನಾದ್ರೂ ಚರ್ಚೆ ನಡೆದಾಗ ಸ್ವಲ್ಪ ಏನಾದ್ರೂ ಸೋಲು ಆಯ್ತು ಅಂತ ಕೇಳಿದ್ರೆ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡು ವ್ಯತ್ಯಾಸ ಆಗುತ್ತೆ ಅಂತ ಎಷ್ಟೋ ಜನ ಏನಾಗ್ಲಿಲ್ಲ, ಮುಂದೆ ಬರಲಿಲ್ಲ. ಕೆಲವರಿಗೆ ಆಸೆ ಇತ್ತು ಬರಬೇಕು ಅಂತ, ಆದರೆ ಮುಂದೆ ಬರಲಿಲ್ಲ. ಅವಾಗ ಆ ಎಲ್ಲ ಋಷಿಗಳ ಸಾಧಕರ ಸಭೆಯಿಂದ ಯಾರು ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾರೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಆ ಸಭೆಯಲ್ಲಿ ಎದ್ದಾಗ ಕೆಲವರು ಸಂತೋಷಪಟ್ಟರು, ಕೆಲವರು ಶಾಂತಚಿತ್ತರಾದರು, ಕೆಲವರು ಅಯ್ಯೋ ಇವರ ಅಂತ ಕೆಲವರು ಮಾಡಿದ್ರು. ಆದರೆ ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನಾನು ಬ್ರಹ್ಮಜ್ಞ ಬ್ರಹ್ಮರ್ಷಿ ಹೌದೋ ಅಲ್ಲೋ ಅಂತ ನಾನು ಹೇಳಲ್ಲ. ನೀವು ವಾಕ್ಯಾರ್ಥವನ್ನ ಮಾಡಬಹುದು, ಸಭೆ ಕಾರ್ಯಕ್ರಮವನ್ನು ನಡೆಸಬಹುದು. ನಾನು ಎದ್ದದ್ದು ಬ್ರಹ್ಮರ್ಷಿ ಎನ್ನುವ ಕಾರಣದಿಂದ ಅಲ್ಲ, 1000 ಗೋವುಗಳನ್ನ ಪಡೆಯಬೇಕು ಅನ್ನುವ ಆಸೆಯಿಂದ ನಾನು ಎದ್ದದ್ದು ಅಂತ ಹೇಳ್ತಾರೆ. ಸರಿ, ಅವಾಗ ಆ ಕಾಲದ ಬ್ರಹ್ಮರ್ಷಿಗಳಿಗೂ ಆ ಕಾಲದ ಎಲ್ಲ ಋಷಿಗಳಿಗೂ ಹಾಗೂ ಯಾಜ್ಞವಲ್ಕ್ಯರಿಗೂ ಏನಾಗುತ್ತೆ ಅಂತ ಕೇಳಿದ್ರೆ ಒಳ್ಳೆಯ ಸಭೆ ಚರ್ಚೆ ವಾದ ವಿವಾದ ಎಲ್ಲ ನಡೆಯುತ್ತೆ. ನಡೆದಾದ ಮೇಲೆ ಅಲ್ಲಿ ಅನೇಕ ಋಷಿಗಳಿರ್ತಾರೆ, ಬ್ರಹ್ಮವಾದಿನಿ ಸ್ತ್ರೀ ಗಾರ್ಗಿ ಇರ್ತಾರೆ. ಅವರೆಲ್ಲರ ತೀರ್ಮಾನದಲ್ಲಿ ಯಾಜ್ಞವಲ್ಕ್ಯರ ಪಾಂಡಿತ್ಯ ಏನಾಗುತ್ತೆ ಅಂತ ಕೇಳಿದ್ರೆ ಸರ್ವತೋಮುಖವಾಗಿ ಎಲ್ಲರಿಗೂ ಸಮ್ಮತವಾಗುತ್ತೆ. ಆವಾಗ ಜನಕ ಮಹಾರಾಜ
ಯಾಜ್ಞವಲ್ಕ್ಯ ಋಷಿಗಳಿಗೆ ಒಂದು ಬಿರುದನ್ನ ಪ್ರದಾನ ಮಾಡ್ತಾರೆ. ಆ ಬಿರುದು ಯಾವುದು ಅಂತ ಹೇಳಿದ್ರೆ ಬ್ರಹ್ಮರ್ಷಿ ಸಾಮ್ರಾಟ್ ಅಂತ ಹೇಳಿ. ಬ್ರಹ್ಮರ್ಷಿ ಸಾಮ್ರಾಟ್ ಅಂತ ಹೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಜನಕ ಮಹಾರಾಜ ಬಿರುದನ್ನ ಪ್ರದಾನವನ್ನ ಮಾಡ್ತಾ ಇದ್ದಾನೆ. ಹಾಗೆ ಪ್ರದಾನವನ್ನ ಮಾಡಿದಾಗ ಯಾಜ್ಞವಲ್ಕ್ಯರಿಗೆ ವಿಶೇಷವಾದ ಸಂತೋಷ ಆಗತ್ತೆ. ಅದರ ಜೊತೆಗೆ ಹಿಂದೆ ಮಾಡಿರ್ತಕ್ಕಂತಹ ಗುರುಕುಲ ಏನಿದೆ ಆ ಗುರುಕುಲದಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ವಿಶೇಷವಾದ ಜ್ಞಾನದಾನವನ್ನ ಆ ಮಹರ್ಷಿಗಳು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಅವರ ಇಡೀ ಜೀವನದ, ಅದು ರಾಮಾಯಣ ಕಾಲ ಇರಬಹುದು, ಮಹಾಭಾರತ ಕಾಲ ಇರಬಹುದು, ಎರಡು ಕಾಲಕ್ಕೂ ಇದ್ದ ಉಲ್ಲೇಖ ಯಾಜ್ಞವಲ್ಕ್ಯರ ಬಗ್ಗೆ ಇದೆ. ಯಾಕೆಂದ್ರೆ ವಸಿಷ್ಠರನ್ನು ನೋಡ್ತೇವೆ. ವಸಿಷ್ಠ ಮಹಾಮಹರ್ಷಿಗಳು ಕೂಡ ರಾಮಾಯಣ ಕಾಲದಲ್ಲೂ ಇದ್ದಾರೆ, ಮಹಾಭಾರತ ಕಾಲದಲ್ಲೂ ಇದ್ದಾರೆ. ಹರಿವಂಶದಲ್ಲಿ ಹೇಳುವಾಗ ಸಪ್ತರ್ಷಿಗಳ ಸಪ್ತ ಲಕ್ಷಣವನ್ನು ಹೇಳ್ತಾರೆ. ಅದರಲ್ಲಿ ದೀರ್ಘವಾದ ಆಯುಷ್ಯವು ಕೂಡ 7 ಜನ ಋಷಿಗಳಲ್ಲಿ ಒಂದು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಯಾಜ್ಞವಲ್ಕ್ಯರು ಜನಕ ಮಹಾರಾಜನ ಆಸ್ಥಾನದಲ್ಲೂ ಇದ್ದಾರೆ. ರಾಜಸೂಯಾಗ ಆಗುವಾಗ ವೇದವ್ಯಾಸರ ಜೊತೆಗೆ ಬಂದಿದ್ದಾರೆ. ಪರೀಕ್ಷಿತ ಮಹಾರಾಜನನ್ನ ಪಟ್ಟಗಟ್ಟಿ ಪಾಂಡವರೆಲ್ಲ ಹೊರಟು ಹೋಗುವಾಗ ಆಗಲೂ ಕೂಡ ಯಾಜ್ಞವಲ್ಕ್ಯರು ಇದ್ದಾರೆ ಅನ್ನುವಂತಹ ಉಲ್ಲೇಖವನ್ನ ನಾವು ಪುರಾಣಗಳಲ್ಲಿ ಕಾಣುತ್ತೇವೆ. ಅದೇ ರೀತಿಯಾಗಿ ಅವರು ಬ್ರಹ್ಮದೇವರ ಅಂಶದಿಂದ ಸಂಭೂತರಾದವರು ಅನ್ನುವಂತಹ ವಿಚಾರ ನಮಗೆ ಬ್ರಹ್ಮಾಂಡ ಪುರಾಣ ಹಾಗೂ ವಾಯು ಪುರಾಣದ ಉಲ್ಲೇಖದಿಂದ ನಮಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಇಷ್ಟು ಗ್ರಂಥಗಳನ್ನ ರಚನೆ ಮಾಡೋದಕ್ಕೆ, ಇಷ್ಟು ದೀರ್ಘಕಾಲೀನವಾದ ಕಾರ್ಯವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಭಾಗವತದಲ್ಲಿ ನೋಡುವಾಗ ಬಲರಾಮದೇವರಿಗೆ ಅಪಾರವಾದ ಸೌಂದರ್ಯ, ಅಪಾರವಾದ ಬಲ ಇದೆಲ್ಲ ಇದೆ. ಜರಾಸಂಧ ಯುದ್ಧಕ್ಕೆ ಬಂದಾಗ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಆದರೆ ಜರಾಸಂಧನನ್ನು ಸಂಹಾರ ಮಾಡೋದು ಯಾರಿಂದ? ಭೀಮಸೇನ ದೇವರ ಕಡೆಯಿಂದಲೇ ಆಗಬೇಕಿತ್ತು. ಆದರೂ ಇಷ್ಟೆಲ್ಲ ಬಲ, ಇಷ್ಟೆಲ್ಲ ಶೌರ್ಯ, ಇಷ್ಟೆಲ್ಲ ಈ ಸೌಂದರ್ಯ, ಬಲ ಇದೆಲ್ಲ ಬಲರಾಮ ದೇವರಲ್ಲಿ ಬರಬೇಕಾದರೆ ಕಾರಣ ಏನು ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, ಬಲರಾಮ ದೇವರಲ್ಲಿ ಪರಮಾತ್ಮನ ಶುಕ್ಲಕೇಶ ಎನ್ನುವ ಒಂದು ರೂಪ ಇದೆ ಅನ್ನೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಕಾರ್ಯವನ್ನ ಬಲರಾಮ ದೇವರು ಮಾಡಿದ್ದಾರೆ ಅಂತ. ಅದೇ ರೀತಿಯಾಗಿ ಅಕ್ರೂರ ಮಾಡಿದ ಯಜ್ಞಗಳು ಅಕ್ರೂರ ಯಜ್ಞಗಳು ಅಂತಲೇ ಪ್ರಸಿದ್ಧವಾಗಿದ್ದಾರೆ. ಹರಿವಂಶ ಅದನ್ನ ವರ್ಣನೆ ಮಾಡ್ತಾ ಇದೆ. ಹಾಗಾಗಿ ಅಂತಹ ಅಕ್ರೂರ ಅಷ್ಟು ಯಜ್ಞಗಳನ್ನ ಮಾಡಬೇಕಾದರೆ ಕಾರಣ ಏನು ಅಂತ ಕೇಳಿದ್ರೆ ಅಕ್ರೂರನಲ್ಲಿ ಬ್ರಹ್ಮದೇವರ ಆವೇಶ. ಹಾಗಾಗಿ ಯದ್ಯದ್ ವಿಭೂತಿಮಸ್ಸತ್ವಂ ಶ್ರೀಮದೂರ್ಜಿತಮೇವ ಅಂತ ಹೇಳಿದ ಹಾಗೆ ಎಲ್ಲೆಲ್ಲಿ ವಿಶೇಷವಾದ ವಿಭೂತಿಯನ್ನ ಕಾಣುತ್ತೇವೆ, ಎಲ್ಲಿ ಶಕ್ತಿಯನ್ನ ಕಾಣುತ್ತೇವೆ, ಎಲ್ಲಿ ವಿಶೇಷವಾದ ತಪಸ್ಸು ಜ್ಞಾನ ಇದನ್ನು ಕಾಣುತ್ತೇವೆ, ಅಲ್ಲಿ ವಿಶೇಷವಾದ ಪರಮಾತ್ಮನ ವಿಭೂತಿ ಇದೆ. ಹಾಗಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳಲ್ಲಿ ಬ್ರಹ್ಮದೇವರ ಒಂದು ಅಂಶ ಇದೆ ಅನ್ನೋದನ್ನ ಪುರಾಣಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾವೆ. ಹಾಗಾಗಿ ಯಾಜ್ಞವಲ್ಕ್ಯರು ರಚಿಸಿದ ಒಂದು ಸ್ಮೃತಿ, ನಮಗೆ 18 ಸ್ಮೃತಿಗಳಿದ್ದಾವೆ. ಅಷ್ಟಾದಶ ಸ್ಮೃತಯ ಅಂತ ಹೇಳಿ ಅದರಲ್ಲಿ ಆರಂಭ ಯಾವುದು? ಮನುಸ್ಮೃತಿ, ವಸಿಷ್ಠ ಸ್ಮೃತಿ, ಪಾರಾಶರ ಸ್ಮೃತಿ, ಕೌಶಿಕ ಸ್ಮೃತಿ, ಅಗಸ್ತ್ಯ ಸ್ಮೃತಿ ಅಂತೆಲ್ಲ ಹೇಳುವ ಹಾಗೆ ಯಾಜ್ಞವಲ್ಕ್ಯ ಸ್ಮೃತಿಯು ಕೂಡ ಒಂದು. ಈ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ 1010 ಶ್ಲೋಕಗಳಿದ್ದಾವೆ. ಕೆಲವು ಅನುವಾದದ ಪ್ರಕಾರ 1009 ಶ್ಲೋಕ ಇದೆ. ಇನ್ ಕೆಲವು ಪುಸ್ತಕದ ಪ್ರಕಾರ 1010 ಶ್ಲೋಕಗಳೇನಾಗಿದ್ದಾವೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇದ್ದಾವೆ. ಒಂದು ವಿಶೇಷ ಅಂತ ಹೇಳಿದ್ರೆ ಮನುಸ್ಮೃತಿಯಾಗಲಿ ಯಾಜ್ಞವಲ್ಕ್ಯ ಸ್ಮೃತಿಯಾಗಲಿ ಇದೆಲ್ಲ ಏನು ಅಂದ್ರೆ ಆ ಕಾಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಸಾರ್ವಕಾಲಿಕವಾಗಿರ್ತಕ್ಕಂತಹ ನೀತಿಗಳನ್ನ, ಉಪದೇಶಗಳನ್ನ, ಧರ್ಮ ಸೂಕ್ಷ್ಮಗಳನ್ನ ಯಾಜ್ಞವಲ್ಕ್ಯ ಸ್ಮೃತಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿರೂಪಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಆಚಾರ ಸಂಹಿತೆ ಅಂತ ಬೇರೆ ಮಾಡ್ತಾರೆ, ವಿಚಾರ ಸಂಹಿತೆ, ಪ್ರಾಯಶ್ಚಿತ್ತಾಧ್ಯಾಯ, ಕರ್ಮಾಧ್ಯಾಯ ಅಂತ ಹೇಳಿ ಬೇರೆ ಬೇರೆ ವಿಭಾಗಗಳನ್ನ ಮಾಡ್ತಾರೆ ಯಾಜ್ಞವಲ್ಕ್ಯರು. ಅದರಲ್ಲಿ ಪ್ರಧಾನವಾಗಿ ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಜ್ಞಗಳ ವಿಭಾಗವನ್ನ ಮಾಡ್ತಾರೆ. ಹಾಗೆ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಗೃಹಸ್ಥರಿಗೆ 5 ಯಜ್ಞಗಳಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ 5 ಯಜ್ಞ. ಯಾವುದು 5 ಯಜ್ಞ?
ನೀವು ಶ್ರೀನಿವಾಸ ಕಲ್ಯಾಣ ಕೇಳುವಾಗ ಈ ಮಾತನ್ನ ಹೇಳ್ತಾರೆ. ಶತಾನಂದರು ಜನಕ ಮಹಾರಾಜನಿಗೆ ಹೇಳುವಾಗ ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮುದ್ದಿತಿ ಅಂತ ಹೇಳಿ. ಹಾಗಾಗಿ ಯಾರು ಆ ಮಾನವ ಬ್ರಾಹ್ಮಣನ ತಂದೆಯರಾಗಿದ್ದಾರೆ ಅಂತ ಕೇಳಿದ್ರೆ ಇಷ್ಟು ರೀತಿಯಾಗಿರ್ತಕ್ಕಂತಹ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಂಚಯಜ್ಞ ಅಂದ್ರೆ ಯಾವುದು? ಪ್ರತಿನಿತ್ಯ ನಾವು ಮಾಡೋ ಯಜ್ಞ ಯಾವುದೋ ಇದು ಯಜ್ಞ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಇದನ್ನ ಶಾಸ್ತ್ರಗಳು ಧರ್ಮ ಗ್ರಂಥಗಳೇನು ಹೇಳ್ತಾವೆ? ಪಂಚಯಜ್ಞ ಅಂತ ಹೇಳ್ತಾರೆ. ಈ ಪಂಚಯಜ್ಞಗಳ ಬಗ್ಗೆ ಅವತ್ತಿನ ಕಾಲದಲ್ಲಿ ಯಾಜ್ಞವಲ್ಕರು ತಮ್ಮ ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿರೂಪಣೆಯನ್ನು ಮಾಡಿದ್ದಾರೆ, ದಾಖಲೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ದೇವಯಜ್ಞ ಅಂದ್ರೆ ಏನು? ದೇವತೆಗಳು ನಮಗೆ ದೇಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವರ ಪೂಜೆಯನ್ನ ಮಾಡೋದು, ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರಗಳನ್ನು ಹೇಳೋದು ಅದು ದೇವಯಜ್ಞ, ಅದು ದೇವ ಪೂಜೆ. ಆಮೇಲೆ ಯಾವುದು ಅಂದ್ರೆ ಋಷಿಯಜ್ಞ. ಋಷಿಗಳು ನಮಗೇನು ಕೊಟ್ಟಿದ್ದಾರೆ? ಮಂತ್ರವನ್ನು ಕೊಟ್ಟಿದ್ದಾರೆ. ವಿಶ್ವಾಮಿತ್ರ ಗಾಯತ್ರಿ. ವಿಶ್ವಾಮಿತ್ರ ಕೊಡೋದಕ್ಕಿಂತ ಮುಂಚೆ ಇದ್ದ ಗಾಯತ್ರಿ ಯಾವುದು? ಬ್ರಹ್ಮ ಗಾಯತ್ರಿ. ಹಾಗಾಗಿ ಋಷಿಗಳು ನಮಗೆ ಮಂತ್ರ ಕೊಟ್ಟಿದ್ದಾರೆ. ನಾವೇನೇನು ವೇದ ಮಂತ್ರಗಳನ್ನ ಹೇಳ್ತೇವೆ ಆ ಮಂತ್ರ ದ್ರಷ್ಟಾರರು ಯಾರು ಅಂದ್ರೆ ಋಷಿಗಳು. ಹಾಗಾಗಿ ಋಷಿಗಳು ನಮಗೆ ಮಂತ್ರವನ್ನ ಕೊಟ್ಟದ್ದರಿಂದ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಆ ಋಷಿಗಳ ತರ್ಪಣವನ್ನು ಕೊಡಬೇಕು. ಋಷಿ ತರ್ಪಣ. ಆಮೇಲೆ ಋಷಿಗಳು ಕೊಟ್ಟ ಮಂತ್ರ, ಗಾಯತ್ರಿ ಮಂತ್ರ ಹಾಗೂ ಪೂಜೆಯಲ್ಲಿ ಬಳಸುವಂತಹ 5 ಸೂಕ್ತಗಳು. ಅದು ಹೇಳಿದೆ ಆರಂಭದಲ್ಲಿ ಅಂಬರಣೆ ಸೂಕ್ತ, ಬರಿತ್ಥ ಸೂಕ್ತ, ಶ್ರೀ ಸೂಕ್ತ, ಮನ್ಯು ಸೂಕ್ತ, ಪುರುಷ ಸೂಕ್ತ. ಪೂಜೆ ಮಾಡಬೇಕಾದರೆ ಈ 5 ಸೂಕ್ತಗಳು ಬೇಕೇ ಬೇಕು. ಹಾಗಾಗಿ ಇದನ್ನೇನು ಹೇಳ್ತಾರೆ ಅಂತ ಕೇಳಿದ್ರೆ ಋಷಿಯಜ್ಞ ಅಂತ ಹೇಳಿ. ಆಮೇಲೆ ಪಿತೃಯಜ್ಞ. ಪಿತೃಯಜ್ಞ ಅಂದ್ರೆ ಏನು? ತಂದೆ ತಾಯಿಗಳು ಇರೋವಾಗ ಅವರನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಆಮೇಲೆ ಮರಣಾನಂತರ ಪ್ರತಿ ವರ್ಷ ಅವರ ಕಾಲಶ್ರಾದ್ದಾದಿಗಳನ್ನ ಹಾಗೂ ಪಕ್ಷಮಾಸದಲ್ಲಿ ಮಾಡುವಂತಹ ಪಕ್ಷವನ್ನ ಮಾಡಬೇಕು. ಇದನ್ನೇನ್ ಹೇಳ್ತಾರೆ? ಪಿತೃಯಜ್ಞ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಅಂದ್ರೆ ನಾವು ಮಕ್ಕಳು ಅಂತ ಅನಿಸ್ಕೊಳ್ಳೋದು ಯಾವಾಗ? ನಾವು ಅವ್ರ ಮಕ್ಕಳ್ರಪ್ಪ, ನಾ 2ನೇ ಮಗ, ನಾ 3ನೇ ಮಗ ಅಂತೆಲ್ಲ ಹೇಳೋದಿದೆ ಅಲ್ಲ. ಇದು ಲೌಕಿಕ. ಆದರೆ ಆಧ್ಯಾತ್ಮಿಕವಾಗಿ ನಾವು ತಂದೆಯಿಂದ ಮಕ್ಕಳು ಅಂತ ಅನ್ಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಗ್ರಂಥಗಳು ನಿರೂಪಣೆಯನ್ನ ಮಾಡ್ತೇವೆ. 3 ಕಾರ್ಯವನ್ನ ಮಾಡಿದಾಗ ನಾವು ಮಕ್ಕಳು ಅಂತ ಅನಿಸ್ಕೊಳ್ತೇವೆ. ಯಾವುದು? ಜೀವತೋ ವಾಕ್ಯಕರಣ, ಪ್ರತ್ಯಬ್ಧಂ ಭೂರಿ ಭೋಜನ, ದಯಾಯಾಂ ಪಿಂಡದಾನಾಚ, ತ್ರಿವಿಹಿ ಪುತ್ರೈಶ್ಚ ಪುತ್ರತ. ಜೀವತೋ ವಾಕ್ಯಕರಣ ಇರುವಾಗ ಅವರನ್ನು ನೋಡ್ಕೊಳ್ಬೇಕು. ಇನ್ನು ನೀ 6 ತಿಂಗಳ 4 ತಿಂಗಳ ಅಂತ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಅದನ್ನು ಬಿಟ್ಟು ವೃದ್ಧಾಶ್ರಮಕ್ಕೆ ಕಳಿಸುವ ಆ ಕಾರ್ಯವನ್ನ ಎಂದೂ ಮಾಡಬಾರದು. ಮನೆಯಲ್ಲಿ ಯಾವುದನ್ನೋ ತಂದು ಸಾಕೋದು, ಯಾವುದು ಅಂತ ಹೆಸರು ಹೇಳುವುದಿಲ್ಲ. ಮನೆಯಲ್ಲಿ ಯಾವುದನ್ನೋ ತಂದು ಸಾಕುವುದು, ಅಪ್ಪ ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಇಡುವುದು. ಹಾಗಾಗಿ ಮೊದಲು ಯಾವುದು? ಜೀವತೋ ವಾಕ್ಯಕರಣ. ಅವರನ್ನ ಇರುವಾಗ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರನ್ನ ನೋಡಿಕೊಳ್ಳದೆ ಮರಣಾನಂತರ ಅವರ ಹೆಸರುವೆ ಒಂದು ಶಾಲೆ ಕಟ್ಟಿಸಿದೆ, ಒಂದು ಬಿಲ್ಡಿಂಗ್ ಕಟ್ಟಿಸಿದೆ, ಒಂದು ಸಭಾಭವನ ಕಟ್ಟಿಸಿದೆ, ಅದಕ್ಕೆ ಅಪ್ಪ ಅಮ್ಮನ ಹೆಸರಿಟ್ಟೆ, ಇದು ಬೇಕಿಲ್ಲ. ಮೊದಲು ಮಾಡಬೇಕಾದದ್ದು ಯಾವುದು? ಜೀವತೋ ವಾಕ್ಯಕರಣ. ಅವರಿರುವಾಗ ಅವರಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು, ಅದಕ್ಕೆ ಅವರು ಸಹಕಾರ ಮಾಡಬೇಕು. ಹಾಗಾಗಿ ಜೀವತೋ ವಾಕ್ಯಕರಣ, ಪ್ರತ್ಯಬ್ಧಂ ಭೂರಿ ಭೋಜನ. ಪ್ರತಿ ವರ್ಷ 2 ಮಾಡೋದು, ಒಂದು ಕಾಲಶ್ರಾದ್ದ, ಇನ್ನೊಂದು ಪಕ್ಷಮಾಸದಲ್ಲಿ ಮಾಡೋ ಪಕ್ಷ. ಹಾಗಾಗಿ ಜೀವತೋ ವಾಕ್ಯಕರಣ, ಪ್ರತ್ಯಬ್ಧಂ ಭೂರಿ ಭೋಜನ. ಆಮೇಲೆ 3ನೇದು ಯಾವುದು? ದಯಾಯಾಮ್ ಪಿಂಡದಾನಾಚ. ನಾವು ಬದುಕಿರುವಾಗ ಒಮ್ಮೆ ಆದರೂ ಮಾತೃಗಯ ಹಾಗೂ ಪುತ್ರಗಯಕ್ಕೆ ಹೋಗಿ ಪಿಂಡ ಪ್ರದಾನವನ್ನ ಮಾಡಿ ಬರಬೇಕು. ಇದನ್ನೇನು ಹೇಳ್ತಾರೆ? ಪಿತೃಯಜ್ಞ ಅಂತ ಹೇಳ್ತಾರೆ. ಜೊತೆಗೆ ಕೆಲವರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಆಚಾರ್ಯ ಗಯೆಗೆ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದ ಮೇಲೆ, ಬದರಿಕಾಶ್ರಮಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದ ಮೇಲೆ ಮಾಡಬೇಕೋ ಬೇಡೋ? ಇಲ್ಲ, ನಾವು ಬದುಕಿರೋ ತನಕ ಗಯಾಶ್ರಾದ್ದ ಶತೇನುಪಿ. 100 ಗಯಾಶ್ರಾದ್ದ ಮಾಡಿದರೂ ಕೂಡ ನಾವು ಬದುಕಿರುವ ತನಕ ತಂದೆ ತಾಯಿಗಳ ಶ್ರಾದ್ದವನ್ನು ಬಿಡೋ ಹಾಗಿಲ್ಲ. ಇಲ್ರಿ, ಕೆಲವರು ಅಲ್ಲ ಹಾಗೆ ಹೇಳ್ತಾರ್ರಿ, ಇಲ್ಲಿ ಬಂದು ಶ್ರಾದ್ದ ಹಾಕಿದ್ಮೇಲೆ ನೀವು ಮುಂದೆ ಶ್ರಾದ್ದ ಹಾಕಬಾರ್ದು ಅಂತ ಹೇಳ್ತಾರೆ ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ಹೇಳ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಆ ಕ್ಷೇತ್ರದ ಮಹತ್ವಕ್ಕೋಸ್ಕರ ಹಾಗೆ ಹೇಳಬಹುದು.
ಈಗ ಉದಾಹರಣೆಗೆ ಕಾರ್ತಿಕ ಸ್ನಾನ ಮಾಡ್ರಪ್ಪ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ 5 ಗಂಟೆಗೆ 5:30 ಗಂಟೆ ಸ್ನಾನ ಮಾಡ್ರಿ, ಕಾರ್ತಿಕ ಸ್ನಾನ. ಅದು ಕಾರ್ತಿಕ ಸ್ನಾನ ಅಂತಲೇ ಪ್ರಸಿದ್ಧ, ಹೌದಾ? ಹಾಗಾದ್ರೆ ಕಾರ್ತಿಕ ಸ್ನಾನ ಮಾಡ್ರಿ ಅಂತ ಹೇಳಿದ ಮೇಲೆ ಉಳ್ಕಿ 11 ತಿಂಗಳ ಸ್ನಾನನೇ ಮಾಡಬಾರ್ದ? ಹಾಗಾಯ್ತು ಲೆಕ್ಕ ಇದು. ಹಾಗಾಗಿ ಕಾರ್ತಿಕ ಸ್ನಾನದ ಮಹತ್ವ ಹೇಳೋದಕ್ಕೋಸ್ಕರವಾಗಿ ಕಾರ್ತಿಕ ಸ್ನಾನ ಮಾಡ್ರಿ ಅಂತ ಹೇಳಿದ ಮೇಲೆ ಇನ್ನು 11 ದಿನಗಳ ಸ್ನಾನ ಮಾಡಬಾರದು ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಗಯಾಶ್ರಾದ್ದ ಇರಬಹುದು. ಬದರಿ ಬ್ರಹ್ಮ ಕಪಾಲದಲ್ಲಿ ಪಿಂಡ ಪ್ರದಾನವನ್ನ ಮಾಡಿದ ಮೇಲೆ ನಾವು ಶ್ರಾದ್ದವನ್ನ ಹಾಕಬಾರದು ಅಂತಿಲ್ಲ. ಅವಶ್ಯವಾಗಿ ಗಯಾಶ್ರಾದ್ದ ಶತೇನಪಿ 100 ಗಯಾಶ್ರಾದ್ದವನ್ನ ಮಾಡಿದರೂ ಕೂಡ ನಾವು ಬದುಕಿರುವ ತನಕ ಶ್ರಾದ್ದಾದಿಗಳನ್ನು ಬಿಡೋ ಹಾಗಿಲ್ಲ. ಅದರ ಬಗ್ಗೆ ಯಾಜ್ಞವಲ್ಕ್ಯರು ಬಹಳ ಹೇಳಿದ್ದಾರೆ. ಶ್ರಾದ್ದ ಪ್ರಕರಣದ ಬಗ್ಗೆ ನಾವೇನು ಶ್ರಾದ್ದ ಮಾಡಿಸುವ ಕೆಲವು ಮಂತ್ರ ಹೇಳ್ತೇವೆ, ಆ ಮಂತ್ರ ಎಲ್ಲ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ. ಹಾಗಾಗಿ ಶ್ರಾದ್ದ ಪ್ರಕರಣಕ್ಕೆ ಯಾಜ್ಞವಲ್ಕ್ಯರು ಅಪಾರವಾದ ಅನೇಕ ಸಂಗ್ರಹಗಳನ್ನ ನಮಗೆ ಹೇಳ್ತಾರೆ. ಆದ್ದರಿಂದ 3ನೇದು ಯಾವುದು ಅಂದ್ರೆ ಪಿತೃಯಜ್ಞ ಇರೋವಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆ ನಂತರ ಇದನ್ನೆಲ್ಲ ಮಾಡಬೇಕು. ಆಮೇಲೆ ಯಾವುದು ಮಾನವ ಯಜ್ಞ. ಮಾನವ ಯಜ್ಞ ಅಂದ್ರೆ ಕೆಲವು ಕಡೆಗಳಲ್ಲಿ ಹಾಗಿರ್ತದೆ ಅಂದ್ರೆ ಅಕ್ಕಪಕ್ಕ ಯಾರಿರ್ತಾರೆ ಗೊತ್ತೇ ಇರುವುದಿಲ್ಲ. ಹಾಗೆ ಕೆಲವು ಕಡೆಲೆಲ್ಲ, ಕೆಲವು ಮಹಾರಾಷ್ಟ್ರ ಅಲ್ಲಿ ಇಲ್ಲ, ಕೆಲವು ಕಡೆ ಅಕ್ಕಪಕ್ಕ ಯಾರಿರ್ತಾರೆ ಗೊತ್ತಿರೋ, ನೀವು ಬಾಗಿಲ ತಟ್ಟಿ ಇಂಥವ್ರ ಮನೆ ಯಾವ್ದು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಬಾಗಿಲ ಹಾಕೊಂಡಿರ್ತಾರೆ. ಆದ್ದರಿಂದ ಹಾಗಲ್ಲ, ಪರಸ್ಪರವಾಗಿ ಮನುಷ್ಯರು ಏನಾಗಬೇಕು ಅಂತ ಕೇಳಿದ್ರೆ ಪರಸ್ಪರವಾಗಿ ಪರೋಪಕಾರದಿಂದ ಬದುಕಬೇಕು. ಒಬ್ಬ ಮಾನವ ಇನ್ನೊಬ್ಬ ಮನುಷ್ಯನಿಗೆ ಏನಾಗಬೇಕು ಅಂತ ಕೇಳಿದ್ರೆ ಉಪಕಾರವನ್ನ, ಅವರ ಮನೆಯ ಸಮಾರಂಭದಲ್ಲಿ ನೀವು, ನಿಮ್ಮ ಸಮಾರಂಭದಲ್ಲಿ ಅವರು, ಹೀಗೆ ಏನಾಗಬೇಕು ಅಂತ ಕೇಳಿದ್ರೆ ಪರಸ್ಪರವಾಗಿ ಉಪಕಾರದೊಂದಿಗೆ ಬದುಕುವಂತಹ ಜೀವನವನ್ನ, ಅದನ್ನ ಮನುಷ್ಯ ಯಜ್ಞ ಅಂತ ಹೇಳ್ತಾರೆ. ಇನ್ನೊಂದು ಭೂತಯಜ್ಞ. ಭೂತಯಜ್ಞ ಅಂದ್ರೆ ಏನು? ಪಶು ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಕೊಡಬೇಕು. ಪಶು ಪ್ರಾಣಿ ಪಕ್ಷಿಗಳಿಗೂ ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿನಃ ಆ ಪಕ್ಷಿಗಳನ್ನು ತಂದು ಪಂಜರದಲ್ಲಿ ಕೂಡ ಹಾಕಬೇಕು ಅಂತ ಹೇಳಿಲ್ಲ. ಆಮೇಲೆ ಆ ಹೊರಗೆ ಪದಾರ್ಥವನ್ನ ಅಪ್ಪ ಅಮ್ಮನ ಬೀದಿಕ್ಕಲ್ಲಿ ಆ ಪದಾರ್ಥವನ್ನ ಮನೆಯಲ್ಲಿ, ಆ ವಸ್ತುವನ್ನ ಆ ಪ್ರಾಣಿಯನ್ನೇ ಮನೆಯಲ್ಲಿ ತಂದು ಸಾಕೋದು, ಆ ಪ್ರಾಣಿಯನ್ನೇ ವಾಕಿಂಗ್ ತಗೊಂಡು ಹೋಗೋದು, ಆ ಪ್ರಾಣಿಯನ್ನೇ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗೋದು, ಇದನ್ನು ಹೇಳಿಲ್ಲ. ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡ್ಲಿಕ್ಕೆ ಹೇಳಿದೆ. ಅವುಗಳನ್ನ ಸಾಕಬಾರದು, ಅವುಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರಬಾರದು. ಹಾಗಾಗಿ ಭೂತಯಜ್ಞ ಅಂತ ಹೇಳಿದ್ರೆ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡಬೇಕು ಅಲ್ಲ, ಕೊಡಲೇಬೇಕು. ಹಾಗಾಗಿ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಭುಂಜತೆ ಏ ತ್ವಧಂ ಪಾಪಾಹ ಏ ಪಚಂತಿ ಆತ್ಮಕಾರಣ. ಯಾರು ಕೇವಲ ನಮಗೋಸ್ಕರ, ನಮ್ಮ ಹೊಟ್ಟೆ ತುಂಬೋದಕ್ಕೋಸ್ಕರ ಅಡುಗೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಕೃಷ್ಣ ಅದನ್ನು ಒಪ್ಪುವುದಿಲ್ಲ. ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಅಡುಗೆ ಎಲ್ಲ ಆದ್ರೂ ಕೂಡ ಪ್ರಾಚೀನರಿಗೆ ಗೊತ್ತಿದೆ, ಎಷ್ಟೋ ಮಂದಿಗೆ ಹಳೆ 70 ದಾಟಿದವ್ರು ಗೊತ್ತಿದೆ. ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅಡಿಗೆ ಎಲ್ಲ ನೈವೇದ್ಯ ಎಲ್ಲ ಆದ ಮೇಲೆ ಒಂದು 10-15 ನಿಮಿಷ ಹೊರಗಡೆ ನಿಂತು ಯಾರಾದ್ರೂ ಅತಿಥಿಗಳು, ಅಭ್ಯಾಗತರು, ಯಾತ್ರೆಗೆ ಹೋಗೋರು ಬರ್ತಾರೇನೋ ಅಂತ ಕಾಯ್ದು ಅವರಿಗೆ ಊಟಕ್ಕೆ ಹಾಕಿ ನಾವು ಊಟ ಮಾಡೋ ಕ್ರಮ ಇತ್ತು. ಇದು ಒಂದು ರೀತಿಯಾದ ಭೂತಯಜ್ಞ. ಅವ್ರದಾದ ಮೇಲೆ ನಮ್ಮ ಕಂಪೌಂಡ್ ವಾಲ್ ಇರ್ತದಲ್ಲ, ಆ ಕಂಪೌಂಡ್ ಮೇಲೆ ಒಂದು ಬಟ್ಟಲದಲ್ಲಿ ನೀರು ಇಡಬೇಕು, ಇನ್ನೊಂದಷ್ಟಲ್ಲಿ ಆಹಾರ ಪದಾರ್ಥ ಇಡಬೇಕು. ಯಾಕೆ ಅಂದ್ರೆ ಪಕ್ಷಿಗಳಿಗೆ ಆಹಾರವನ್ನು ಇಡಬೇಕು, ಪ್ರಾಣಿಗಳಿಗೆ ಆಹಾರವನ್ನು ಕೊಡಬೇಕು. ಆ ಹಿನ್ನೆಲೆಯಲ್ಲಿ ನಮಗೆ ಊಟ ಮಾಡುವಾಗ ಒಂದು ನಿಯಮವನ್ನು ಹೇಳ್ತಾರೆ. ಸರಿ, ಇದೇನ್ರಿ ಊಟ ಮಾಡುವಾಗ ಏನ್ ನಿಯಮ? ಇಲ್ಲ, ಊಟ ಮಾಡುವಾಗಲೂ ಒಂದು ನಿಯಮ ಹೇಳ್ತಾರೆ. ಇದನ್ನೇ ಭೂತಯಜ್ಞ ಅನ್ನೋದು. ಏನು? ಊಟ ಮಾಡುವಾಗ ನಾವು ಊಟ ಮಾಡಿ ಆದ ಮೇಲೆ ನಮಗೆ ಆಹಾರ ಸಿಗ್ತದೆ ಅಂತ ಪಶು ಪ್ರಾಣಿ ಪಕ್ಷಿಗಳು ಹೊರಗಡೆ ಕಾಯ್ತಾ ಇರ್ತಾವೆ. ನಾವು ಏನೋ ಹಾಕದೆ ಇದ್ರೆ ಅವುಗಳು ಶಾಪ ಕೊಡ್ತೇವೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅಂದ್ರೆ, ಊಟ ಮಾಡುವಾಗ ಸರ್ವಂ ಸಶೇಷಂ ಅಸ್ನೀಯಾತ್ ನಿಶೇಷಂ ಘೃತಪಾಯಸಂ ಅಂತ ನೇಮ. ಏನೇನು ಎಲೆಯಲ್ಲಿ ಹಾಕಿರ್ತಾರೆ ಅದೆಲ್ಲ ಒಂಚೂರು ಚೂರು 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 ಇಡಬೇಕು. ಯಾವುದನ್ನು ಇಡಬಾರದು, ಯಾವುದನ್ನು ಎಲೆಯಲ್ಲಿ ಚೆಲ್ಲಬಾರದು ಅಂತ ಹೇಳಿದ್ರೆ ನಿಶೇಷಂ ಘೃತಪಾಯಸಂ, ತುಪ್ಪ ಹಾಗೂ ಪಾಯಸ ಎಲೆಯಲ್ಲಿ ಚೆಲ್ಲಬಾರದು. ಅದು ಬಿಟ್ರೆ ಇನ್ನು ಎಲ್ಲ ಪದಾರ್ಥಗಳು ಒಂಚೂರು ಚೂರು ಇರಬೇಕದು. ಯಾಕೆಂದ್ರೆ ಹೊರಗಡೆ ಪಶು ಪ್ರಾಣಿ ಪಕ್ಷಿಗಳು ಕಾಯ್ತಾ ಇರ್ತವೆ, ಅವುಗಳಿಗೆ ಆಹಾರ.
ಹಾಗಾಗಿ ಇದನ್ನೇನು ಹೇಳ್ತಾರೆ, ಭೂತಯಜ್ಞ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲೇ ಬಂದದ್ದು ಯಾವುದು? ಗೋಗ್ರಾಸ. ಹೌದಾನೆ? ಈ ಹಿನ್ನೆಲೆಯಲ್ಲೇ ಬಂದದ್ದು ಏನು ಅಂದ್ರೆ ಗೋಗ್ರಾಸ ಬಂದದ್ದು ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂತಹ ಕರ್ಮ, ಈ ಕಾರಣಕ್ಕೋಸ್ಕರವಾಗಿ ಬಂದದ್ದು. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಕೊನೆಯಲ್ಲಿ ಈ ಯಜ್ಞಗಳ ವಿಭಾಗವನ್ನ ಮಾಡ್ತಾ ಈ ಪಂಚಯಜ್ಞಗಳನ್ನ ನಾವು ಪ್ರತಿ ದಿವಸ ಮಾಡಬೇಕು. ಅದರಿಂದ ಪಂಚಯಜ್ಞಗಳನ್ನ ಮಾಡೋದರಿಂದ ಪಂಚಮಹಾಪಾತಕಗಳ ಪರಿಹಾರ ಅನ್ನೋದು ಆಗ್ತಾ ಇದೆ ಎನ್ನುವಂತಹ ಸಂಗತಿಯನ್ನ ನಿರೂಪಣೆಯನ್ನ ಮಾಡ್ತಾರೆ. ಆದ್ದರಿಂದ ಸಾಮಾಜಿಕ ಕಳಕಳಿ, ಧಾರ್ಮಿಕವಾದ ಕಳಕಳಿ, ಈ ಎಲ್ಲ ಹಿನ್ನೆಲೆ ದೃಷ್ಟಿಯಿಂದ ನೋಡಿದಾಗ ಯಾಜ್ಞವಲ್ಕ್ಯರು ರಚನೆ ಮಾಡಿರತಕ್ಕಂತಹ ಯಾಜ್ಞವಲ್ಕ್ಯ ಸ್ಮೃತಿಯ ಅಧ್ಯಯನ ಆಗಬೇಕು. ಆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಆರಂಭದಲ್ಲೇ ಹೇಳಿದೆ, ಇವು ಯಾವುದು? ರಾಮಾಯಣ, ಮಹಾಭಾರತ, ಭಾಗವತ, ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಈ ಎಲ್ಲಾ ಸ್ಮೃತಿಗಳು ಒಂದು ದೇಶದ, ಒಂದು ಕಾಲದ, ಒಂದು ಜನಕ್ಕೆ ಸೀಮಿತವಾದದ್ದಲ್ಲ. ಸಾರ್ವಕಾಲಿಕವಾಗಿರತಕ್ಕಂತಹ ಮೌಲ್ಯಗಳನ್ನ, ಸಾರ್ವಕಾಲಿಕವಾದ ನೀತಿಗಳನ್ನ, ಸಾರ್ವಕಾಲಿಕವಾಗಿರತಕ್ಕಂತಹ ಧರ್ಮಶಾಸ್ತ್ರಗಳನ್ನ ಈ ಗ್ರಂಥಗಳು ಉಪದೇಶವನ್ನ ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ರಚನೆ ಮಾಡಿದ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಒಂದಲ್ಲ ಎರಡಲ್ಲ 1010 ಶ್ಲೋಕಗಳಿವೆ. ಆಚಾರ ಪ್ರಕರಣ, ಧರ್ಮ ಪ್ರಕರಣ, ಪ್ರಾಯಶ್ಚಿತ್ತ ಪ್ರಕರಣ, ಪಾಪ ಪ್ರಕರಣ ಅಂತೆಲ್ಲ ಅನೇಕ ವಿಭಾಗಗಳನ್ನ ಮಾಡಿ ನಮ್ಮ ಜೀವನದಲ್ಲಿ ಹೇಗೆ ತಿದ್ದುಕೊಳ್ಳಬೇಕು, ಹೇಗೆ ಬದಲಾವಣೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯದಲ್ಲಿ ಅಪಾರವಾದ ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ವಿಮರ್ಶೆ ಪ್ರಕಾರ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಅವರು ಸಂಗೀತವನ್ನು ಬಲ್ಲವರಾಗಿದ್ದರು. ನಾದಯೋಗಿ ಅಂತವರಿಗೆ ಹೆಸರಿತ್ತು. ಸಂಗೀತಜ್ಞರು, ನಾದಯೋಗಿಗಳು ಹಾಗೂ ವೀಣಾವಾದನದಲ್ಲಿ ಅವರಿಗೆ ನೈಪುಣ್ಯ ಇತ್ತು ಅನ್ನುವಂತಹ ವಿಚಾರ ಏನಾಗುತ್ತೆ ಅಂತ ಕೇಳಿದ್ರೆ ಅನೇಕ ಅಧ್ಯಯನದ ಮೂಲಕವಾಗಿ ತಿಳಿದು ಬರ್ತದೆ ಎನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ. ಆ ಹಿನ್ನೆಲೆಯಲ್ಲೇನೆ ಅವರಿಗೆ ಜಗತ್ತು ಕೊಟ್ಟ ಹೆಸರು, ಜಗತ್ತು ಕೊಟ್ಟ ಬಿರುದು ಏನು ಅಂದ್ರೆ ಯೋಗೀಶ್ವರ ಯಾಜ್ಞವಲ್ಕ್ಯರು ಅನ್ನುವಂತಹ. ಆ ಹಿನ್ನೆಲೆಯಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿರತಕ್ಕಂತಹ ಮುನಿಶ್ರೇಷ್ಠರು ಯಾರು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳು. ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ಶಂಕರಾಚಾರ್ಯರು ಅದ್ಭುತವಾದ ಉದ್ಗಾರವನ್ನು ತೆಗೆದಿದ್ದಾರೆ. ಯಾಜ್ಞವಲ್ಕ್ಯರ ಬಗ್ಗೆ ಮಧ್ವಾಚಾರ್ಯರು ಅದ್ಭುತವಾದ ಉದ್ಗಾರವನ್ನು ತೆಗೆದಿದ್ದಾರೆ, ಅವರು ಮಾಡಿದ ಸಾಧನೆಯನ್ನ. ಹೀಗೆ ಅನೇಕ ಮಹರ್ಷಿಗಳು, ಸ್ವಾಮಿ ವಿವೇಕಾನಂದರು ಹಾಗೂ ಮಹಾತ್ಮ ಗಾಂಧಿ ಇವರೆಲ್ಲರೂ ಕೂಡ ಇವರು ಬಿಡಿ ದಾರ್ಶನಿಕರಾಗಿರತಕ್ಕಂಥ ಶಂಕರಾಚಾರ್ಯರು, ಮಧ್ವಾಚಾರ್ಯರೇ ಯಾಜ್ಞವಲ್ಕ್ಯರ ಸಾಧನೆ ಬಗ್ಗೆ ಅಪಾರವಾದ ಮಹತ್ತರವಾದ ಮಾತುಗಳನ್ನ ಅವರ ಸಾಧನೆ ಬಗ್ಗೆ ಹೇಳಿದ್ದಾರೆ ಅಂದ ಮೇಲೆ ನಾವೆಲ್ಲ ಅವಶ್ಯವಾಗಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರ ಬದುಕು ಬರಹಗಳ ಬಗ್ಗೆ ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅವರು ಮೈತ್ರೇಯ ಹಾಗೂ ಕಾತ್ಯಾಯನಿಗೆ ಮಾಡಿದ ಉಪದೇಶವಂತೂ ಕೂಡ ಮುಕುಟಪ್ರಾಯವಾದದ್ದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಮಾತು ಬರುತ್ತದೆ. ಅದ್ಭುತವಾದ ಸಂದೇಶವನ್ನ ಅವರು ಜಗತ್ತಿಗೆ ಉಪದೇಶ ಮಾಡುವ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಮಾಡತಕ್ಕಂತಹ ಕಾರ್ಯ, ಅವರ ಬದುಕು ಬರಹ ತುಂಬಾ ಶ್ರೇಷ್ಠವಾದದ್ದು ಅನ್ನುವುದನ್ನ ನಿರೂಪಣೆಯನ್ನ ಮಾಡ್ತಾ ಭಾಗವತ ಹೇಳ್ತಾ ಇದೆ. ಏವಂ ಸ್ತುತಃ ಸ ಭಗವಾನ್ ವಾದಿರೂಪಧರೋಹರಿ ಯಜುಂಶ ಯಾತಯಾಮಾನಿ ಮುನೇ ದದಾತ್ ವದಾತ್ ಪ್ರಸಾದಿತಃ. ನೋಡಿ, ಯಾಜ್ಞವಲ್ಕ್ಯರು ತಪಸ್ಸು ಮಾಡಿದ ಕಾರಣದಿಂದ ಕುದುರೆ ರೂಪದಿಂದ ಸೂರ್ಯ ಬಂದು ಅವರಿಗೆ ಯಜುರ್ವೇದವನ್ನ ಉಪದೇಶವನ್ನ ಮಾಡ್ತಾನೆ. ಹಾಗಾಗಿ ಅದಕ್ಕೆ ವಾಜಸನೇಯ ಸಂಹಿತೆ ಅಂತ ಪ್ರಸಿದ್ಧವಾಯಿತು ಎಂಬುದಾಗಿ ಇದನ್ನ ಭಾಗವತವು ಕೂಡ ಏನು ಮಾಡ್ತಾ ಇದೆ, ನಿರೂಪಣೆಯನ್ನ ಮಾಡ್ತಾ ಇದೆ. ಇಂತಹ ಅದ್ಭುತವಾದ ಕಾರ್ಯವನ್ನ ಮಾಡಿದ ಮಹರ್ಷಿಗಳು ಯಾಜ್ಞವಲ್ಕ್ಯರು. ಅಂತಹ ಯಾಜ್ಞವಲ್ಕ್ಯರ ಜಯಂತಿ ನಿಮಿತ್ತವಾಗಿ ಇವತ್ತು ಪ್ರಾಸಂಗಿಕವಾಗಿ, ಪ್ರಾಸ್ತಾವಿಕವಾಗಿ ಅವರ ಬದುಕು ಬರಹಗಳ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಇನ್ನೂ ತಿಳಿಯಬೇಕಾದದ್ದು ಬಹಳ ಇದೆ. ಹಾಗಾಗಿ ನಾಳೆ ದಿವಸ, ಇವತ್ತು ಸ್ವಲ್ಪ ಆರಂಭದ ದಿನ ಆದದ್ರಿಂದ ಆರಂಭ ಆಗುವುದೇ ವಿಳಂಬ ಆಯಿತು. ಹಾಗಾಗಿ ನಾಳೆ, ಯಾಕೆಂದ್ರೆ ಹೆಚ್ಚು ಸಮಯ ಕೊಟ್ಟರೆ ಹೆಚ್ಚು ವಿಷಯ ಹೇಳುತ್ತಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾಳೆ 6:30 ಪರಮಾವಧಿ, 6:45 ಶುರು ಮಾಡಿದ್ರೆ 8-8:15 ತನಕ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಹಳ ವಿಷಯ ಇದೆ. ಆ ಎಲ್ಲ ವಿಷಯಗಳನ್ನ
ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಎಂಬುದಾಗಿ ಹೇಳ್ತಾ ನಾಳೆ ಆದಷ್ಟು ಬೇಗ ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ. ಒಂದು ಶ್ಲೋಕವನ್ನು ಹೇಳಿ ಮುಕ್ತಾಯವನ್ನು ಮಾಡೋಣ. ಇಟ್ಟಿ ಕಲ್ಲನು ಬಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಇಟ್ಟಿ ಕಲ್ಲನು ಬಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣನ ಮುಪ್ಪಿಡಿಯವರಿಗತಿರಾರ್ಥ ಕೆಟ್ಟ ಮಾತುಗಳಿಂದ ಚೈತ್ಯನ ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂದಿಟ್ಟ ಬಾರಬಿಟ್ಟ. ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂದಿಟ್ಟ ಬಾರಬಿಟ್ಟ. ಭೀಷ್ಮನ ಅವಗುಣಗಳ ಎನಿಸಿದನೇ ಕರುಣಾಳು. ಬಾರಬಿಟ್ಟ ಭೀಷ್ಮನ ಅವಗುಣಗಳ ಎನಿಸಿದನೇ ಕರುಣಾಳು. ಕರುಣಾಳು ದೀನನಾನು ಸಮಸ್ತ ಜಗಕ್ಕೆ ದಾನಿ ನೀನು. ದೀನನಾನು ಸಮಸ್ತ ಜಗಕ್ಕೆ ದಾನಿ ನೀನು. ಮಹಾಮಹಿಮ ಕೈವಲ್ಯಪತಿ ನೀನು. ಮಹಾಮಹಿಮ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು ಏನ ಬಲ್ಲೆನು ನಾನು. ನೆಲೆಸು ಜ್ಞಾನ ಮೂರುತಿ ನೀನು. ನೆಲೆಸು ಜ್ಞಾನ ಮೂರುತಿ ನೀನು. ನೆಲೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ ದೇವ ದೇವ. ನಿನ್ನ ಸಮಾನರುಂಟೆ ದೇವ ದೇವ. ನಿನ್ನ ಸಮಾನರುಂಟೆ ದೇವ. ರಕ್ಷಿಸು ನಮ್ಮನು ಅನವರತ ದೇವ. ರಕ್ಷಿಸು ನಮ್ಮನು ಅನವರತ. ಜಗತ್ತಿಗೆ ಮಳೆಯಾಗಬೇಕಾಗಿದೆ. ಹಾಗಾಗಿ ರಾಮನನ್ನ ಪ್ರಾರ್ಥನೆ ಮಾಡೋಣ. 2 ನಿಮಿಷ ರಾಮ ಅಂತ ಧ್ಯಾನ ಮಾಡೋಣ. ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರು 6 ಕೋಟಿ ರಾಮನಾಮದ ಜಪ ಮಾಡಬೇಕು ಅಂತ ಎಲ್ಲ ಕಡೆಗೆ ಆದೇಶ ಮಾಡಿದ್ದಾರೆ. ರಾಮ 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 ಹೇಳ್ರೆಂದ್ರು. ರಾಮ 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 ರಾಮ. ಜೈ ಶ್ರೀರಾಮ್.